ಸೂಕ್ಷ್ಮ ವಚನಕ್ಕೆ ಹೋದ್ವಿ, ಪರಮಾತ್ಮನನ್ನು ಮಿಲನ ಮಾಡಬೇಕಂದ್ವಿ. ಆದರೆ ಆಕಾಶವಾಣಿ ಕೇಳಿ ಬಂತು, ನನ್ನನ್ನು ಹುಡುಕಿ ಮಕ್ಕಳೇ ಅಂತ. ನಾವೆಲ್ಲರೂ ವಾಪಸ್ ಸ್ಥೂಲ ಸಾಕಾರದಲ್ಲಿ ಬಂದ್ವಿ. ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಹೊಳಪು ಅನುಭವಕ್ಕೆ ಬರ್ತಾ ಇದೆ, ಪ್ರಕಾಶಿತ ಹೊಳಪು ಅನುಭವಕ್ಕೆ ಬರ್ತಾ ಇದೆ. ಎದುರುಗಡೆ ಬಾಬರವರ ಫೋಟೋ ನೋಡ್ತಾ ಇದ್ದೀನಿ, ಸ್ಥೂಲ ನೇತ್ರದಿಂದ ನೋಡ್ತಾ ಇದ್ದೀವ ನೋಡ್ರಿ, ಸ್ಥೂಲ ನೇತ್ರದಿಂದ ನೋಡ್ತಾ ಇದ್ದೀವಿ. ಸ್ವಮಾನದ ಸೀಟಿನಲ್ಲಿ ಸೆಟ್ಟಾಗಿ ನಾನಾತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೆ. ಸ್ವಮಾನದ ಸೀಟಲ್ಲಿ ಸೆಟ್ಟಾಗಿ ನಾನಾತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ಎದುರುಗಡೆ ಬಾಬರವರ ಭ್ರುಕುಟಿಯ ಮಧ್ಯ ನೋಡ್ತಾ ಇದ್ದೀವ, ನಾನಾತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪ. ನೋಡ್ತಾ ಇದ್ದೀವ, ನಾನಾತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪ. ಬಾಬನ ಮಸ್ತಕವನ್ನು ನೋಡ್ತಾ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸ್ಮೃತಿ ಅಷ್ಟೇ ಅಲ್ಲ, ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗಿ ಶಿವಶಕ್ತಿ ಕಂಬೈನ್ಡ್ ಸ್ವರೂಪ ಅಂದರೆ ಬಾಬಾ ಯಾವಾಗಲೂ ನನ್ನ ಜೊತೆಗಿದ್ದಾರೆ. ಹಿಂಗೆ ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗ್ತಾ ಹೋಗ್ತೀವಿ. ಹಂಗಂಗೆ ಬಾಬಾ ನನ್ನ ಬಳಿಯೇ ಇದ್ದಂತಹ ಅನುಭವ, ಸಮೀಪದಲ್ಲೇ ಬಂದಂತಹ ಅನುಭವ. ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ನಯನಗಳು ಓನ್ಲಿ ಬಾಬರವರ ಮಸ್ತಕ ನೋಡ್ತಾ ಇರಲಿ. ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ಈ ಸ್ವಮಾನದ ಸೀಟಲ್ಲಿ ಸೆಟ್ ಆಗ್ಲಿಕ್ಕೆ ಆಗ್ತಾ ಇದೆಯಾ ಅಥವಾ ಹಲ್ಚಲಲ್ಲಿ ಹೋಗ್ತಾ ಇದೆಯೋ ನೋಡ್ತಾ ಇದ್ದೀವಿ. ಏಕರಸ ಸ್ಥಿತಿ, ಏಕಾಗ್ರಚಿತ್, ಏಕಾಂತವಾಸಿ, ಒಬ್ಬನ ಅಂತ ಇರಬೇಕಲ್ವಾ. ಬಾಬಾ ನೋಡ್ತಾ ಇದ್ದಾರೆ, ಬಾಬಾ ನೋಡ್ತಾ ಇದ್ದಾರೆ. ಹೇಗೋ ನೋಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ, ಆದರೆ ಕಾಣಿಸ್ತಾ ಇಲ್ಲ ಬಾಬಾ. ಅನುಭವ ಮಾಡಿ. ನಾನಾತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪ. ಬಹಳ ಕಾಲದ ಅಭ್ಯಾಸದಿಂದ ಪರಮಾತ್ಮನನ್ನು ಕಂಬೈನ್ಡ್ ಸ್ವರೂಪದಲ್ಲಿ ಪ್ರಾಕ್ಟಿಕಲ್ ದಿವ್ಯ ನೇತ್ರದಿಂದ ನೋಡಬಹುದು, ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅನುಭವ ಮಾಡಿ. ಬಾಬನ ನೋಡ್ತಾ ಮುಗುಳ್ನಾಗ್ತಾ, ನಾನು ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ ಬಾಬಾ, ಶಿವಶಕ್ತಿ ಕಂಬೈನ್ಡ್ ಸ್ವರೂಪನಾಗಿದ್ದೇನೆ. ಶಿವಶಕ್ತಿ ಕಂಬೈನ್ಡ್ ಸ್ವರೂಪ. ಹೇಗೆ ಶಿವಶಕ್ತಿ ಕಂಬೈನ್ಡ್ ಸ್ವರೂಪ, ಹಾಗಾಗಿ ಎಲ್ಲ ವಿಘ್ನಗಳು, ಎಲ್ಲ ಬಂಧನಗಳು ಬಂಧನಗಳಿಂದ ಮುಕ್ತನಾಗ್ತಾ ಇದ್ದೇನೆ. ದೇಹದ ಭಾನದಿಂದ ಮುಕ್ತನಾಗುತ್ತಾ, ಭೂಮಿಯ ಲಗಾವಿನಿಂದ ಮುಕ್ತನಾಗುತ್ತಾ, ಎಲ್ಲ ಸಂಬಂಧಗಳ ಬಂಧನದಿಂದ ಮುಕ್ತನಾಗುತ್ತಾ, ಶಿವಶಕ್ತಿ ಕಂಬೈನ್ಡ್ ಸ್ವರೂಪ ಆಗಿದ್ದೇನೆ ಎಂಬ ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗಿ ನಾನಾತ್ಮ ಸ್ಥೂಲ ಶರೀರವನ್ನು ಕಂಪ್ಲೀಟ್ ಮರೆತು, ಅರ್ಥಾತ್ ಸ್ಥೂಲ ಶರೀರ ಲೋಪವಾಗಿ ಮರಳಿ ನಾನಾತ್ಮ ಡಬಲ್ ಲೈಟ್ ಫರಿಸ್ತಾ ಆಗಿ ಹಾರುತ್ತ ಸೂಕ್ಷ್ಮವತನವನ್ನು ತಲುಪಿದ್ದೇವೆ. ನಾವೆಲ್ಲ ಫರಿಸ್ತಗಳು ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಸೂಕ್ಷ್ಮ ವತನದಲ್ಲಿ ದೊಡ್ಡದಾದ ಹಾಲ್ ಇಮರ್ಜ್ ಆಗಿದೆ. ಹಾಲ್ ಒಳಗಡೆ ಅನುಭವ ಮಾಡಿ. ದೊಡ್ಡದಾದ ಹಾಲ್ ಒಳಗಡೆ ಎಲ್ಲ ದಾದಿಯರಿದ್ದಾರೆ, ಎಲ್ಲ ಪೂರ್ವಜಾತ್ಮರಿದ್ದಾರೆ. ಯಾರೆಲ್ಲ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸುಮಾನದ ಸೀಟಿನಲ್ಲಿ ಸೆಟ್ ಆಗಿದ್ರೆ ಅವರೆಲ್ಲ ಮುಂದೆ ಬನ್ನಿ ಅಂತ ದಾದಿ ಪ್ರಕಾಶ್ ಮಣಿ ನಮ್ಮೆಲ್ಲರೂ ಕರಿತಾ ಇದ್ದಾರೆ. ಯಾರೆಲ್ಲ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತರಾಗಿದ್ದೀರಿ ಅವರೆಲ್ಲೂ ಆ ಸೀಟಿನಲ್ಲಿ ಸೆಟ್ ಆದವರು ಮಾತ್ರ ಮುಂದೆ ಬನ್ನಿ. ದಾದಿ ಪ್ರಕಾಶ್ ಮಣಿ ನಾವೆಲ್ಲ ಮಕ್ಕಳನ್ನು ವತನದಲ್ಲಿ ಆ ಹಾಲ್ ಒಳಗಡೆ ಕರ್ಕೊಂಡು ಹೋಗಲಿಕ್ಕೆ ಎದುರುಗಡೆ ಬಾಗಿಲಲ್ಲಿ ನಿಂತಿದ್ದಾರೆ. ಅನುಭವ ಮಾಡಿ. ಬಾಗಿಲಲ್ಲಿ ನಿಂತಿದ್ದು ಕಾಣಿಸ್ತಾ ಇದ್ದಾರಾ?
ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸುಮಾನದ ಸೀಟಿನಲ್ಲಿ ಸೆಟ್ ಆದಂಥ ಒಂದೊಂದು ಮಕ್ಕಳು ಬನ್ನಿ ನನ್ನ ಹತ್ರ ಅಂತಿದ್ದಾರೆ. ದಾದಿ ಮಗಳು ನಗ್ತಾ ಇದ್ದಾರೆ. ನಾವೆಲ್ಲರೂ 100% ಬಾಬಾ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸುಮಾನದ ಸೀಟಿನಲ್ಲಿ ಸೆಟ್ ಆದಂಥ ಆತ್ಮಗಳು ಅಂತ ಹೇಳ್ತಾ ದಾದಿಯ ಕೈ ಹಿಡಿತಾ ಇದ್ದೀವಿ. ದಾದಿ ಪ್ರಕಾಶಮಣಿ ಪ್ರಕಾಶಿಸ್ತಾ ಇದ್ದಾರೆ. ಅವರ ಪ್ರಕಾಶಮಯ ಸೂಕ್ಷ್ಮ ಶರೀರ, ಹೊಳಿತಾ ಇರುವ ಸೂಕ್ಷ್ಮ ಶರೀರ ಹೀಗೆ ಕೈ ಮುಂದೆ ಚಾಚ್ತಾ ಇದ್ದಾರೆ. ಯಾರೆಲ್ಲ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸುಮಾನದ ಸೀಟಿನಲ್ಲಿ ಸೆಟ್ ಆಗಿದ್ದೀರಿ ಅವರಿಗೆ ವಿಶೇಷವಾಗಿ ದಾದಿಯ ಪ್ರಕಾಶಿಸುತ್ತಿರುವ ಫರಿಸ್ತಾ ಹಸ್ತ ಸಿಗ್ತಾ ಇದೆ. ಯಾರು ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸುಮಾನದ ಸ್ಥಿತಿಯಲ್ಲಿ ಸ್ಥಿತನಾಗಿಲ್ಲ, ಸೀಟಲ್ಲಿ ಸೆಟ್ ಆಗಿಲ್ಲ, ಅವರಿಗೆ ಟಚ್ ಆಗ್ತಾ ಇಲ್ಲ. ಯಾರು ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗುವಂಥ ಪ್ರಯತ್ನ ಮಾಡ್ತೀರ ಅವರಿಗೆ ವಿಶೇಷ ತಾಕತ್ತು ಗುಲ್ಜಾರ್ ದಾದಿ ಕೊಡ್ತಾ ಇದ್ದಾರೆ. ಗುಲ್ಜಾರ್ ದಾದಿಯಿಂದ ವಿಶೇಷ ತಾಕತ್ತು. ಯಾರಿಗೆ ಕಷ್ಟ ಆಗ್ತಾ ಇದೆ, ನಾನು ಶಿವಶಕ್ತಿ ಕಂಬೈನ್ಡ್ ಸ್ವರೂಪಧಾರಿ, ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸ್ಥಿತಿಯಲ್ಲಿ ಸುಮಾನದ ಸೀಟಿನಲ್ಲಿ ಸೆಟ್ ಆಗಿ ಯಾರೆಲ್ಲ ಆಗಿದ್ದೀರಿ ದಾದಿಯ ಕೈ ಟಚ್ ಮಾಡ್ತಾ ಇದ್ದೀರಿ. ಪ್ರಕಾಶತೆಯ ಪ್ರಕಾಶಮಣಿ ದಾದಿಯ ಕೈ ಹಿಡಿದು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ಏಕ್ದಮ್ ಹಗೂರತೆಯ ಪ್ರಕಾಶತೆಯನ್ನು ಅನುಭವ ಮಾಡುತ್ತಾ ನನಗೆ ವಿಶೇಷವಾಗಿ ಹಾಲಲ್ಲಿ ಎಂಟ್ರಿ ಸಿಗ್ತಾ ಇದೆ, ಪ್ರವೇಶ ಸಿಗ್ತಾ ಇದೆ. ಒಳಗಡೆ ಎಂಟ್ರಿ ಆಗ್ತಿದ್ದಂತೆ ಮಮ್ಮ ದಾದಿಯರು ಮಮ್ಮ ಒಳಗಡೆ ಎಂಟ್ರಿ ಆದ ಪ್ರತಿಯೊಂದು ಮಗುವಿಗೆ ಸುಬಿರಸವನ್ನು ಕುಡಿಸ್ತಾ ತಿಲಕವನ್ನು ಹಚ್ತಾ ಇದ್ದಾರೆ. ಅನುಭವ ಮಾಡಿ ಸುಬಿರಸವನ್ನು ಸ್ವೀಕರಿಸಿ, ತಿಲಕವನ್ನು ಸ್ವೀಕರಿಸ್ತಾ ಇದ್ದೀವಾ? ಯಾರು ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಸ್ಥಿತಿಯಲ್ಲಿ ಸೀಟಲ್ಲಿ ಸೆಟ್ ಆಗಿದ್ದೀರಿ ಅಂತಹ ಮಕ್ಕಳಿಗೆ ದಾದಿ ಪ್ರಕಾಶಮಯ ಪವಿತ್ರತೆಯ ಹಸ್ತವನ್ನು ಸ್ಪರ್ಶ ಮಾಡುವ ತಾಕತ್ತಿದೆ. ಸ್ಪರ್ಶ ಮಾಡ್ತಾ ಇದ್ದೀರಿ. ಪ್ರಕಾಶತೆಯಲ್ಲಿ ಒಳಗಡೆ ಬರ್ತಾ ಇದ್ದೀರಿ. ಏಕ್ದಮ್ ಪ್ರಕಾಶತೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀರಿ. ಹಾಲ್ ಒಳಗಡೆ ಪ್ರವೇಶ ಮಾಡಿದ ಸೆಕೆಂಡಿನಲ್ಲಿ ಮಮ್ಮ ಇದ್ದಾರೆ. ವಿಜಯಭವದ ತಿಲಕ ಮಸ್ತಕಕ್ಕೆ ಹಚ್ತಾ ಇದ್ದಾರೆ. ಸುಬಿರಸವನ್ನು ಕುಡಿಸ್ತಾ ಇದ್ದಾರೆ. ಎಲ್ಲೆಲ್ಲ ಮಕ್ಕಳು ವಿಶೇಷ ತಾಕತ್ತನ್ನು ಹೊಂದಿ ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗಿ ದಾದಿಯ ಕೈ ಸ್ಪರ್ಶ ಮಾಡಿ ಪ್ರಕಾಶತೆಯನ್ನು ಅನುಭವ ಮಾಡ್ತಾ ಹಾಲಲ್ಲಿ ಎಂಟ್ರಿ ಆದ ಸೆಕೆಂಡಿನಲ್ಲಿ ವಿಶೇಷ ಮಮ್ಮ ವಿಜಯಭವದ ತಿಲಕವನ್ನು ಹಚ್ಚಿ ಒಂದೊಂದು ಮಗುವಿಗೆ ಸುಬಿರಸವನ್ನು ಕುಡಿಸುತ್ತಿದ್ದಾರೆ. ಸುಬಿರಸವನ್ನು ಸ್ವೀಕರಿಸಿದ ಎಲ್ಲ ಆತ್ಮಗಳು ಪ್ರಕಾಶತೆ ಹಾಲ್ ತುಂಬ ಪ್ರಕಾಶತೆ ಏಕ್ದಮ್ ಹೊಳಿತಾ ಇದೆ ಪ್ರಕಾಶತೆ. ಆ ಪ್ರಕಾಶತೆಯನ್ನು ಅನುಭವ ಮಾಡ್ತಾ ಮಗನ್ನವಸ್ಥೆಯಲ್ಲಿ ಫರಿಸ್ತಾ ನಾನು ನಡೀತಾ ಇದ್ದೀನ ಹಾರ್ತಾ ಇದ್ದೀನ ಗೊತ್ತಾಗ್ತಿಲ್ಲ. ಅನುಭವ ಮಾಡಿ ಫರಿಸ್ತಾ ನಾನು ಈ ಲೈಟ್ನ ಪ್ರಕಾಶತೆಯಲ್ಲಿ ಮಗ್ನ ಆಗಿಬಿಟ್ಟಿದ್ದೇನೆ. ಎಲ್ಲಿ ನೋಡಿದರೂ ಶಿವಬಾಬನ ಒಂದು ಪ್ರಕಾಶತೆಯಲ್ಲಿದ್ದೇನೆ ಎಂಬ ಅನುಭವಕ್ಕೆ ಬರ್ತಾ ಇದೆ. ಶಿವಬಾಬಾ ಜ್ಞಾನ ಸೂರ್ಯ, ಸಾವಿರಾರು ಸೂರ್ಯನಿಗಿಂತಲೂ ತೇಜೋಮಯ ತೇಜಸ್ವಿ ಕಿರಣಗಳನ್ನು ಹೊಂದಿರುವ ಪರಮಾತ್ಮ. ಅವರ ಆ ಕಿರಣಗಳಲ್ಲಿ ಮಗನವಸ್ಥೆ ಅನುಭವಕ್ಕೆ ಬರ್ತಾ ಲೈಟ್ ಆಗ್ತಾ ಇದೆ. ಏಕ್ದಮ್ ಲೈಟನ್ನು ಅನುಭವ ಮಾಡಿ ಯಾರಿಗೆಲ್ಲ ಕಷ್ಟ ಆಗ್ತಾ ಇತ್ತು, ನಾನು ಆತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪ, ಇನ್ನೂ ಯಾರೆಲ್ಲ ಹೊರಗಡೆ ಇದ್ದೀರಿ ಹಾಲಿಂದ ಹೊರಗಡೆ ಇದ್ದೀರಿ ಅವರೆಲ್ಲರೂ ಗುಲ್ಜಾರ್ ದಾದಿ ವಿಶೇಷ ದೃಷ್ಟಿಯನ್ನು ತೆಗೆದುಕೊಳ್ತಾ ಇದ್ದೀರಿ. ಗುಲ್ಜಾರ್ ದಾದಿಯ ತಾಕತ್ತು ಪವಿತ್ರತೆಯ ಶಕ್ತಿಯನ್ನು ತುಂಬಿದ ತಕ್ಷಣ ಅಂತಹ ಮಕ್ಕಳ ಮನಸ್ಸು
ಯಾವುದೇ ಹಲ್ಚಲಿಲ್ಲದೆ ಏಕಾಗ್ರಚಿತ್ತರಾಗ್ತಾ ಇದ್ದೀರಿ, ಏಕರಸತೆಯಲ್ಲಿ ಬರ್ತಾ ಇದ್ದೀರಿ. ಈಗ ದಾದಿಯ ಕೈ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಕಂಡಿರಲಿಲ್ಲ ಅವರಿಗೆಲ್ಲ ದಾದಿಯ ಕೈ, ಪ್ರಕಾಶತೆಯ ಕೈ ಸ್ಪರ್ಶ ಮಾಡ್ರಿ. ಪ್ರಕಾಶತೆಯಲ್ಲಿ ಮುಳುಗುತ್ತ ಒಳಗಡೆ ಬಂದರೆ ಮಮ್ಮ ಕಡೆಯಿಂದ ವಿಜಯೀಭವದ ತಿಲಕ ಸುಬಿರಸ, ವಿಜಯೀಭವದ ತಿಲಕ ಸುಬಿರಸ ಅನುಭವ ಮಾಡಿ. ವಿಜಯೀಭವದ ತಿಲಕ ಸುಬಿರಸವನ್ನು ಸ್ವೀಕರಿಸ್ತಾ ಇದ್ದೇವೆ. ವಿಜಯೀಭವದ ತಿಲಕ. ಕೋಟಿಯಲ್ಲಿ ಕೆಲವರು ಸಹನಶೀಲ ಆತ್ಮರು ಮಾತ್ರ ಅನುಭವ ಮಾಡಲಿಕ್ಕೆ ಸಾಧ್ಯ. ಆ ಕೋಟಿಯಲ್ಲಿ ಕೆಲವರು ಸಹನಶೀಲ ಆತ್ಮರು ನಾವುಗಳು. ಅನುಭವ ಮಾಡಿ. ಅಂಶ ಮಾತ್ರನೂ ಸ್ವಯಂನ ಮೇಲೆ ಸಂಶಯ ಬೇಡ. ಸ್ವಯಂನ ಮೇಲೆ ಅಂಶ ಮಾತ್ರನೂ ಸಂಶಯ ಬೇಡ. ನಾನು ಈ ಕ್ಷಣದಲ್ಲಿ ಸೂಕ್ಷ್ಮ ವತನದಲ್ಲಿ ಪ್ರಕಾಶ್ಮಣಿ ದಾದಿಯ ಪ್ರಕಾಶತೆಯ ಕೈಯನ್ನು ಸ್ಪರ್ಶ ಮಾಡಿದ ತಕ್ಷಣ ಪ್ರಕಾಶತೆಯಲ್ಲಿ ಮುಳುಗಿ ಮಗ್ನವಸ್ಥೆಯನ್ನು ಹೊಂದಿ ಹಾಲ್ ಒಳಗಡೆ ಪ್ರವೇಶ ಮಾಡಿದ ಸೆಕೆಂಡಿನಲ್ಲಿ ಮಮ್ಮ ಜಗದಂಬೆ ಸರಸ್ವತಿಯಿಂದ ವಿಜಯೀಭವದ ತಿಲಕವನ್ನು ಮಸ್ತಕದಲ್ಲಿ ಹೊಂದಿ ಸುವಿರಸವನ್ನು ಸ್ವೀಕರಿಸುತ್ತಾ ಮಗನ್ನವಸ್ಥೆಯಲ್ಲಿ ಮುಂದುವರಿತಾ ಇದ್ದೀನಿ. ಹಾಲಲ್ಲಿ ಜ್ಞಾನ ಸೂರ್ಯನ ಸಾವಿರಾರು ಸೂರ್ಯನಿಗಿಂತಲೂ ತೇಜೋಮಯ ತೇಜಸ್ವಿ ಕಿರಣಗಳ ಆಭಾಸ ಅನುಭವ ಮಾಡ್ತಾ ಪ್ರಕಾಶತೆಯೆಡೆಗೆ ಹೊರಡ್ತಾ ಇದ್ದೇನೆ. ಇನ್ನಷ್ಟು ಪ್ರಕಾಶತೆಯೆಡೆಗೆ ಮುಂದೆ ಸಾಕ್ತಾ ಲೈಟ್, ಏಕ್ದಮ್ ಲೈಟ್ ಅನುಭವ, ಏಕ್ದಮ್ ಲೈಟ್ ಅನುಭವ, ಲೈಟ್ನ ಅನುಭವ ಮಾಡಿ. ಸೂಕ್ಷ್ಮವತನದಲ್ಲಿ ದೊಡ್ಡದಾದ ಹಾಲ್ ಒಳಗಡೆ ಜ್ಞಾನ ಸೂರ್ಯ, ಹಾಲ್ ಒಳಗಡೆ ಜ್ಞಾನ ಸೂರ್ಯ ಇದ್ದಾರೆ. ಸೂರ್ಯನ ತಾಕತ್ತಿನಲ್ಲಿ, ಆ ಬೆಳಕಿನಲ್ಲಿ, ಆ ಪ್ರಕಾಶತೆಯಲ್ಲಿ, ಮಗ್ನವಸ್ಥೆಯಲ್ಲಿ ಲವಲೀನನಾಗಿ ಸೂರ್ಯನ ಕಿರಣಗಳಲ್ಲಿ, ಅಂದರೆ ಜ್ಞಾನ ಸೂರ್ಯನ ಕಿರಣಗಳು, ಆ ಜ್ಞಾನದ ಪ್ರಕಾಶತೆಯ ಕಿರಣಗಳಲ್ಲಿ ನಾನಾತ್ಮನು ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಮುನ್ನುಗ್ತಾ ಇದ್ದೇನೆ, ಹಾರ್ತಾ ಇದ್ದೇನೆ. ಲೈಟ್ ಏಕ್ದಮ್ ಹಗೂರನಾಗಿ, ಏಕ್ದಮ್ ಹಗೂರವಾಗಿ ಪ್ರಕಾಶತೆಯೆಡೆಗೆ ಸಾಗ್ತಾ ಇದ್ದೇನೆ. ಜ್ಞಾನ ಸೂರ್ಯ ದಿವ್ಯ ನೇತ್ರಕ್ಕೆ ಗೋಚರಿಸ್ತಾ ಇದ್ದಾರೆ. ವಾಹ ಬಾಬಾ, ಹೃದಯ ರಾಮ, ಇಷ್ಟೊಂದು ಪ್ರಕಾಶತೆ ಸೂರ್ಯನಲ್ಲಿ, ಸೂರ್ಯನ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸಲು ಪ್ರಾರಂಭಿಸಿದೆ. ಅನುಭವ ಮಾಡಿ. ಸೂಕ್ಷ್ಮವತನದಲ್ಲಿ ನಡೀತಾ ಇದೆ. ಸೂಕ್ಷ್ಮವತನದಲ್ಲಿ ಜ್ಞಾನ ಸೂರ್ಯನ ಪ್ರಕಾಶತೆಯಲ್ಲಿ ನಾವೆಲ್ಲರೂ ಕುಳಿತುಕೊಳ್ತಾ ಇದ್ದೇವೆ. ಎತ್ತರದಲ್ಲಿದ್ದಾರೆ, ಹಾಲಲ್ಲಿ ಎತ್ತರದಲ್ಲಿದ್ದಾರೆ. ಎತ್ತರದಿಂದ ಕೆಳಗಡೆ ಛತ್ರ ಛಾಯೆ ರೂಪದಲ್ಲಿ ಅವರ ಪ್ರಕಾಶತೆ. ಹೇಗೆ ಛಾಯೆ ಇರ್ತದಲ್ವಾ, ಫೋಕಸ್ ಲೈಟ್ ಇರ್ತದೆ, ಹಾಗೆ ಜ್ಞಾನ ಸೂರ್ಯ ಮೇಲೆ ಇದ್ದಾರೆ ಹಾಲಲ್ಲಿ. ಆ ಸೂರ್ಯನ ಕಿರಣಗಳು, ಪ್ರಕಂಪನಗಳು, ಆ ಪ್ರಕಾಶತೆಯಲ್ಲಿ ನಾವೆಲ್ಲ ಫರಿಸ್ತಿಗಳು ಮಗನ್ನವಸ್ಥೆಯಲ್ಲಿ ಕುಳಿತುಕೊಳ್ತಾ ಅಪರಾಮವಸ್ಥೆಯಲ್ಲಿ, ಮಗನ್ನವಸ್ಥೆಯಲ್ಲಿ ಶಾಂತ ಚಿತ್ತದವರಾಗಿ ಸೂರ್ಯನ ಶಕ್ತಿ ಕಿರಣಗಳಲ್ಲಿ ಅನುಭವ ಮಾಡ್ತಾ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿರುವ ಅನುಭವ, ಕಲರಹಿತ ವಜ್ರದ ಅನುಭವ ಆಗ್ತಾ ಲೈಟ್ನ ಅನುಭವ. ಏಕ್ದಮ್ ಶಾಂತೆಯ ಪ್ರಕಂಪನಗಳಲ್ಲಿ ಆತ್ಮ ಸಂಪೂರ್ಣ ಬ್ರಹ್ಮ ಬಾಬನ ಸಮಾನ
ಅನುಭವಕ್ಕೆ ಬರ್ತಾ ಇದೆ. ಆ ಲೈಟ್ ಏನು ಬ್ರಹ್ಮಬಾಬರವರಲ್ಲಿದೆ, ಆ ಮೈಟ್ ಏನು ಬ್ರಹ್ಮಬಾಬರವರಲ್ಲಿದೆ, ಆ ಪ್ರಕಾಶತೆ, ಆ ಹೊಳಪು, ಆ ಚಮಕ್ ಏನಿದೆ, ಆ ಚಮಕ್, ಆ ಹೊಳಪು ನಾನಾತ್ಮ ಪರಿಸ್ಥಿತಿಯಲ್ಲಿ ಬಂದಿದೆ. ಲೈಟ್ ಲೈಟ್ ಅನುಭವ ಮಾಡ್ತಾ ಪರಮಾತ್ಮ ಛತ್ರಛಾಯೆಯಲ್ಲಿ ಕುಳಿತಿದ್ದೇವೆ. ಬ್ರಹ್ಮ ಬಾಬರವರ ಭ್ರುಕುಟಿಯ ಮಧ್ಯದಲ್ಲಿ ಜ್ಞಾನಸೂರ್ಯ ಮೇಲಿದ್ರಲ್ವ, ಸಕ್ಕೇನಿನಲ್ಲಿ ಶಿವಬಾಬ ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದಲ್ಲಿ ಬಂದು ಪ್ರವೇಶಿಸುತ್ತಿರುವ ದೃಶ್ಯವೊಂದು ಗೋಚರಿಸ್ತಾ ಇದೆ. ಎದುರುಗಡೆ ಬಾಪದಾದ ಮುಗುಳ್ನಗುತ್ತ ನಿರಂತರ ತಪಸ್ವಿ ಮೂರತ್ ಆತ್ಮ, ನಿರ್ವಿಘ್ನಾತ್ಮ, ಮಹಾನಾತ್ಮ, ಪುಣ್ಯಾತ್ಮ ಭವದ ವರದಾನವನ್ನು ಕೊಡುತ್ತ ಬಾಪದಾದಾರವರು ತನ್ನ ಛತ್ರ ಛಾಯೆಯಲ್ಲಿ ಏಕ್ದಮ್ ಸಮೀಪದಲ್ಲಿ ಕೂರಿಸಿ ವಿಶೇಷ ದೃಷ್ಟಿಯನ್ನು ಕೊಡುತ್ತಾ ಇದ್ದಾರೆ. ನಾವೆಲ್ಲರೂ ಲವ್ವಲ್ಲಿ ಲವಲೀನರಾಗಿ ಜ್ಞಾನ ಸೂರ್ಯನಿಂದ ಅಗ್ನಿಯನ್ನು ಪಡೆದು ಜ್ಞಾನ ಸ್ನಾನವನ್ನು ಮಾಡಲು ಎವರೆಡಿಯಾಗಿ ಕುಳಿತುಕೊಂಡಿದ್ದೇವೆ. ಬಾಪದಾದ ಒಂದೊಂದು ಮಗುವನ್ನು ನೋಡ್ತಾ ಮುಗುಳ್ನಗ್ತ, ವಾಹ ಮೇರೇ ಜ್ಞಾನಿತು ಆತ್ಮ ಲಾಡಲೆ ಬಚ್ಚೆ, ಯೋಗಿತು ಆತ್ಮ ಲಾಡಲೆ ಮೀಠೆ ಪ್ಯಾರೆ ಬಚ್ಚೆ, ವಿಜಯಿ ರತ್ನ ನಿರಂತರ ತಪಸ್ವಿ ಮೂರತ್ ಬಚ್ಚೆ, ಯೋಗಿ ಭವ, ಪವಿತ್ರ ಭವ ವರದಾನವನ್ನು ಕೊಡುತ್ತ ಮುಗುಳ್ ನಗುತ್ತ ಬಾಪದಾದ ಒಂದೊಂದು ಮಗುವನ್ನು ಅಟೆನ್ಷನನ್ನು ಸೆಳೆದು ನಿರಂತರ ದೃಷ್ಟಿಯನ್ನು ಕೊಡುತ್ತ ಮಾತನಾಡ್ತಾ ಇದ್ದಾರೆ. ಮನ್ಮನಾಭವ್ ಬಂಧನ ಮುಕ್ತ ಆತ್ಮ ಕಿ ನಿಶಾನಿಯ. ಬಂಧನ ಮುಕ್ತ ಆತ್ಮಗಳ ಗುರುತುಗಳು, ಸಂಕೇತಗಳ ಬಗ್ಗೆ ಬಾಬಾ ತಿಳಿಸ್ಕೊಡ್ತಾರೆ. ಮಗನವಸ್ಥೆಯಲ್ಲಿ ಲವಲೀನ ಅವಸ್ಥೆಯಲ್ಲಿ ಯಾವುದೇ ಹಲ್ಚಲ್ ಇಲ್ದಂಗೆ ಮಾಡಿಬಿಟ್ರಲ್ಲೋ ಬಾಬರವರು ಅಚ್ಚಲ ಸ್ಥಿತಿಯಲ್ಲಿದ್ದೀರಿ. ಇಲ್ಲೋ ಸೂಕ್ಷ್ಮವತನದಲ್ಲಿ ಪರಮಾತ್ಮ ಛತ್ರ ಛಾಯೆಯಲ್ಲಿದ್ದೀವಿ. ಮಮ್ಮ ಬ್ರಹ್ಮಬಾಬರವರ ಭ್ರುಕುಟಿಯ ಮಧ್ಯದಲ್ಲಿ ಜ್ಞಾನಸೂರ್ಯ ಶಿವಬಾಬ ಇದ್ದಾರೆ. ಸುತ್ತಲೂ ಪೂರ್ವಜಾತ್ಮ ದಾದಿಯರಿದ್ದಾರೆ. ದೊಡ್ಡದಾದ ಹಾಲ್, ಪ್ರಕಾಶಮಯ ಹಾಲ್, ಏಕ್ದಮ್ ಹೊಳಪು ಬೆಳಕಿನಲ್ಲಿ ಕುಳಿತುಕೊಂಡಿದ್ದೇವೆ, ಛತ್ರ ಛಾಯೆಯಲ್ಲಿ ಕುಳಿತುಕೊಂಡಿದ್ದೇವೆ. ಬಂಧನ ಮುಕ್ತ ಆತ್ಮನ ಸಂಕೇತಗಳು, ಗುರುತುಗಳು, ಚಿಹ್ನೆಗಳು ಅಂತ ಬಾಬಾ ಹೇಳ್ತಾರೆ. ಜೋ ಭಿ ಯಹಾ ಬೈಠೆ ಹೇ, ಈಗ ಬಂದು ಕುಳಿತುಕೊಂಡ್ರಲ್ಲ ಎಲ್ಲರೂ, ಯಾರೆಲ್ಲ ಕುಳಿತುಕೊಂಡಿದ್ದೀರಿ, ಸಭಿ ಅಪನೆ ಕೋ ಬಂಧನ ಮುಕ್ತ ಆತ್ಮ ಸಮಸ್ತೆ ಹೇ, ಅರ್ಥಾತ್ ಸಭಿ ಬಂಧನ ಮುಕ್ತ ಬನೆ ಹೇ ವಾ ಅಭಿ ತಕ್ ಕೋಯಿ ನ ಕೋಯಿ ಬಂಧನ ಹೇ. ಕ್ವಶನ್ ಕೇಳಿಬಿಟ್ರು ಬಾಬ್ರವರು. ಹೆಂಗೆ ಬಂಧನ ಮುಕ್ತ ಆಗಿದ್ದೀರಾ? ಯಾರೆಲ್ಲ ಬಂದು ವತನದಲ್ಲಿ ಕೂತ್ಕೊಂಡ್ರಿ, ಮನಸ್ಸು ಬುದ್ಧಿಯನ್ನು ನನ್ನೊಂದಿಗೆ ಜೋಡಿಸ್ಕೊಂಡು ಕೂತ್ಕೊಂಡ್ರಿ, ಪ್ರಕಾಶತೆಯಲ್ಲಿ ಕೂತ್ಕೊಂಡ್ರಿ, ಎಲ್ಲರೂ ಬಂಧನ ಮುಕ್ತ ಆಗಿದ್ದೀರಾ? ಯಾವುದಾದ್ರು ಒಂದಲ್ಲ ಒಂದು ಬಂಧನ ಏನಾದರೂ ಇದೆಯಾ ನಿಮ್ಮ ಹತ್ರ? ಬಂಧನ ಮುಕ್ತ ಆಗಿ ಕುಳಿತುಕೊಂಡಿದ್ದೀರಾ? ಬಂಧನ ಇದಾವ ಯಾವುದಾದ್ರು? ಶಕ್ತಿ ಸೇನಾ ಬಂಧನ ಮುಕ್ತ ಬನಿ ಹೇ. ಶಕ್ತಿ ಸೇನೆ, ಬಾಬಾ ಶಕ್ತಿ ಸೇನೆ ನೋಡಿ, ಶಿವಶಕ್ತಿಯರಲ್ವಾ, ಅದಕ್ಕೆ ಶಕ್ತಿ ಸೇನೆ ಬಂಧನ ಮುಕ್ತರಾಗಿದ್ದೀರಾ? ಜೋ ಸಮಸ್ತೆ ಹೇ ಕಿ ಸರ್ವ ಬಂಧನ ಮುಕ್ತ ಬನೆ ಹೇ ವಹ ಹಾತ್ ಉಠಾಯ್. ಸ್ಟಾರ್ಟಿಂಗಲ್ಲೇ ಕೈ ಎತ್ತಿಸ್ತಾ ಇದ್ದಾರೆ ಬಾಬರು. ಎಂಟ್ರಿಂಗ್ ಬಂಧನ ಮುಕ್ತ ಆಗಿದ್ದೀರಿ, ಕೈ ಎತ್ತರಿ. ಯಾರು ತಿಳ್ಕೊಳ್ತೀರಿ ಸ್ವಯಂನ ನಾನು ಬಂಧನ ಮುಕ್ತ ಆಗಿದ್ದೀನಪ್ಪವ್ರೆ, ಅಪ್ಪಾಜಿ ಬಾಬಾ ಅನ್ನುವಂಥವ್ರು ಕೈ ಎತ್ತರಿ ಅಂತೀರಿ ಬಾಬ್ರವರು. ಕೈ ಎತ್ತರಿ. ಬಾಬಾ ಕೈ ಎತ್ತಿಸ್ತಾರೆ, ಆಟ ಆಡಿಸ್ತಾರೆ, ಆ್ಯಕ್ಟಿವ್, ಉಮ್ಮಂಗ ಉತ್ಸಾಹ ಇದೆಯೋ ಇಲ್ಲ ಚೆಕ್ ಮಾಡಲಿಕ್ಕೆ ಕೈ ಎತ್ತಿಸ್ತಾರೆ ಪದೇ ಪದೇ. ಅಟೆನ್ಷನ್ ಇದೆಯೋ ಇಲ್ಲೋ, ಅಲರ್ಟ್ ಇದೆಯೋ ಇಲ್ಲೋ, ವಿಜಯರತ್ನಗಳು ಹೌದೋ ಅಲ್ವೋ, ನನ್ನ ಮನಿಗಳು ಹೌದೋ ಅಲ್ವೋ, ಎಲ್ಲರೂ ಹೌದಲ್ವಾ? ಶಕ್ತಿ ಸೇನಾ ಬಂಧನ ಮುಕ್ತ ಬನಿ ಹೇ, ಬಂಧನದಿಂದ ಮುಕ್ತ ಆಗಿದ್ದೀರಾ ಶಕ್ತಿ ಸೇನೆ. ಜೋ ಸಮಸ್ತೆ ಹೇ ಕಿ ಸರ್ವ ಬಂಧನ ಮುಕ್ತ ಬನೆ ಹೇ ವಹ ಹಾತ್ ಉಠಾಯ್. ಯಾರು ತಿಳ್ಕೊಳ್ತೀರಿ ಸರ್ವ ಬಂಧನದಿಂದ ಮುಕ್ತರಾಗಿದ್ದೀರ ಅವ್ರ ಕೈ ಎತ್ತರಿ. ಹರಿಶನ ಶಕ್ತಿ ಸೇನಾ ಅಲ್ವಾ ನೀವು? ಶಕ್ತಿ ಸೇನೆ ಅಂದರೆ ಬರೀ ಅಕ್ಕಂದ್ರೆ ಹೇಳ್ತಿದ್ರು ಅಂದ್ಕೊಂಡು ಅಣ್ಣಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಎಲ್ರಿಗೂ ಬಾಬಾ ಶಕ್ತಿ ಸೇನೆ ಅಂತಾರೆ. ಬ್ರಹ್ಮ ಮುಖವಂಶಾವಳಿ ಆದಾಗ ಮಾತ್ರ ಅಣ್ಣ ಅಕ್ಕ,
ಯಾವಾಗ ಶಿವಬಾಬನ ಮಕ್ಕಳು ಅಂತೀವಿ, ಭಾಯಿ ಭಾಯಿ ಆತ್ಮ ಭಾಯಿ ಭಾಯಿ. ಸೊ ಶಕ್ತಿಯರೇ ನಾವು, ಶಿವನಿಗೆ ಶಕ್ತಿಯರೇ ನಾವೆಲ್ಲರೂ, ಶಕ್ತಿಯರು ನಾವು. ಅವರೊಬ್ಬರೇ ಸಾಜನ್, ನಾವೆಲ್ಲ ಸಜನಿಯರು. ಸ್ವೀಕಾರ ಮಾಡಬೇಕು, ಅಣ್ಣ ಆಗಲಿ ಅಕ್ಕ ಆಗಲಿ. आत्मा भाई भाई है ना, जो समझते हैं कि सर्व बंधन मुक्त बने हैं वह हाथ उठाएं. सर्विस के कारण निमित्त मात्र रहे हुए हैं वह दूसरी बात है, लेकिन अपना बंधन खत्म किया है. बाबा ಕೇಳ್ತಾರೆ, ಸರ್ವಿಸ್ನ ಕಾರಣ ನಿಮಿತ್ತ ಮಾತ್ರ ಆಗಿದ್ದೀರಿ, ನಿಮಿತ್ತ ಮಾತ್ರ ಉಳ್ಕೊಂಡಿದೆ ಬಂಧನ. ಸರ್ವಿಸ್ ಬಗ್ಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ, ಅದು ಬೇರೆ ಮಾತು. ಆದರೆ ನಿಮ್ಮ ಬಂಧನ ಖತಮ್ ಆಗಿದೆಯಾ, ಸರ್ವಿಸಿಂದ ಬಿಡಿ, ಅದು ಬೇರೆ ಮಾತು. ನಿಮ್ಮ ಬಂಧನಗಳು ಖತಮ್ ಆಗಿದೆಯಾ, ಸಮಾಪ್ತಿ ಆಗಿದೆಯಾ, ಖತಮ್ ಮಾಡ್ಕೊಂಡಿದ್ದೀರ ಬಂಧನಗಳನ್ನು. ಶರೀರದ ಬಂಧನ, ಶರೀರದ ಎಲ್ಲ ಧರ್ಮಗಳ ಬಂಧನ, ಸಂಬಂಧಗಳ ಬಂಧನ, ನಾನು ನನ್ನದರೆಂಬುದ ಬಂಧನ ಕಟ್ಟಾಗಿದೆಯಲ್ಲ. ऐसे समझते हैं कि अपने रूप से बंधन मुक्त होकर के सिर्फ निमित्त मात्र सर्विस के कारण इस शरीर में कर्तव्य अर्थ बैठे हुए हैं. ಬಾಬಾ ಕೇಳ್ತಾ ಇದ್ದಾರೆ, ಈ ಥರ ತಿಳ್ಕೊಳ್ತೀರಾ, ನಿಮ್ಮ ರೂಪದಿಂದ ಬಂಧನ ಮುಕ್ತ ಆಗಿಬಿಟ್ಟು ಬರೀ ನಿಮಿತ್ತ ಮಾತ್ರ ಸರ್ವಿಸ್ನ ಕಾರಣ ಈ ಶರೀರದಲ್ಲಿ ಕರ್ತವ್ಯ ಅರ್ಥ ಕುಳಿತುಕೊಂಡಿದ್ದೀರಿ ಅಂತ ತಿಳ್ಕೊತೀರಾ. मेजॉरिटी हाथ उठाया, जिन्होंने भी हाथ उठाया वहाँ कभी संकल्प मात्र भी संकल्प व शरीर के परिस्थितियों के अधीन हुआ संकल्प में. ನೋಡಿ ಯಾರೆಲ್ಲ ಕೈ ಎತ್ತಿದ್ದೀರಿ, ಏನು ಹೇಳ್ತಿದ್ರು ಬಾಬಾ, ಏನು ಹೇಳ್ತಿದ್ರು ಬಾಬಾ. जिन्होंने भी हाथ उठाया वह कभी संकल्प मात्र भी संकल्प व शरीर के परिस्थितियों के अधीन व संकल्प में थोड़े समय के लिए भी परेशानी व उसका थोड़ा भी लेश मात्र अनुभव करते हैं वह उससे भी परे हो गए हैं. ಬಾಬಾ ಕೇಳ್ತಾ ಇದ್ದಾರೆ, ಸ್ವಲ್ಪ ಲೇಷ ಮಾತ್ರ ಏನಾದ್ರು ಉಳ್ಕೊಂಡಿದೆಯಾ. ಸಂಕಲ್ಪ ಮಾತ್ರವು ಸಂಕಲ್ಪ ಮತ್ತು ಶರೀರದ ಪರಿಸ್ಥಿತಿಯ ಅಧೀನ ಹಾಗೂ ಸಂಕಲ್ಪದಲ್ಲಿ ಸ್ವಲ್ಪ ಸಮಯಕ್ಕಾಗಿಯೂ ಕೂಡ ಪರೇಶಾನಿ, ಕಷ್ಟ ಪರಿಸ್ಥಿತಿ, उसका थोड़ा भी लेश मात्र अनुभव करते हैं वह उससे भी परे हो गए. ಸ್ವಲ್ಪ ಏನಾದರೂ ಅಂಶ ಮಾತ್ರ ಲೇಷ ಮಾತ್ರ ಅನುಭವ ಮಾಡ್ತೀರಾ, ಆ ಒಂದು ಪರಿಸ್ಥಿತಿಯ ಒಂದು ಅಧೀನ ಸಂಕಲ್ಪದಲ್ಲಿ ಸ್ವಲ್ಪ ಸಮಯಕ್ಕಾಗಿ ಆ ಒಂದು ಕಷ್ಟ, ಅದು ಸ್ವಲ್ಪದರ ಒಂದು ಲೇಷ ಮಾತ್ರ ಅನುಭವ ಮಾಡ್ತೀರಾ, ಅಥವಾ ಅದರಿಂದನೂ ಕೂಡ ಪರೆಯಾಗಿದ್ದೀರಾ. ಆ ಅಂಶ ಮಾತ್ರನೂ ಬಂಧನ ಇಲ್ಲ, ಅದರಿಂದನೂ ಪರೆಯಾಗಿದ್ದೀರಾ. जब बंधन मुक्त है तो मन के वश अर्थात व्यर्थ संकल्पों के वश नहीं होंगे. जब बंधन मुक्त है तो मन के वश अर्थात व्यर्थ संकल्पों के वश नहीं होंगे. ಯಾವಾಗ ಬಂಧನ ಮುಕ್ತರಾಗ್ತೀರಿ ಅಂದರೆ ಮನಸ್ಸಿನ ವಶವಾಗಿ, ಅಂದರೆ ಮನಸ್ಸಿನ ವಶ ಅರ್ಥ ವ್ಯರ್ಥ ಸಂಕಲ್ಪಗಳ ವಶ ಇರುವುದಿಲ್ಲವಲ್ಲ. ಬಾಬಾ ಏನು ಕೇಳ್ತಿದ್ರು, ಅಟೆನ್ಷನ್ ಇದೆಯಾ, ಹಲ್ಚಲ್ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಎಲ್ಲಿ ಬಂದು ಕೂತ್ಕೊಂಡ್ವಿ ನಾವು, ಹೇಗೆ ಬಂದು ಕೂತ್ಕೊಂಡ್ವಿ ನಾವು? ಶಿವಶಕ್ತಿ ಕಂಬೈನ್ಡ್ ಸ್ವರೂಪ, ಶಿವಶಕ್ತಿ ಆಗಿದ್ದೇನೆ, ಶಿವನ ಶಕ್ತಿ ಆಗಿದ್ದೇನೆ ನಾನು ಅಂತ ಕೂತ್ಕೊಂಡ್ವಿ. ದಾದಿ ಬಂದರು, ಪ್ರಕಾಶತೆಯ ಹಸ್ತವನ್ನು ಸ್ಪರ್ಶ ಮಾಡಿಸಿದ್ರು, ಒಳಗಡೆ ಮಮ್ಮ ಅಮೃತ ಕುಡಿಸಿದ್ರು, ಸುಬಿರಸ ಕುಡಿಸಿದ್ರು, ಮತ್ತೇನು ಹಚ್ಚಿದ್ರು ತಲೆಗೆ, ಮಸ್ತಕಕ್ಕೇನು ಹಚ್ಚಿದ್ರು ಮಮ್ಮ, ಭುಜೈಭವದ ತಿಲಕ ಹಚ್ಚಿದ್ರು. ಒಳಗಡೆ ಬಂದರೆ ಪ್ರಕಾಶತೆ. ಆ ಪ್ರಕಾಶತೆ ಶಿವಬಾಬಾ ಬ್ರಹ್ಮಬಾಬರು ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿ ಸಾಕಷ್ಟು ವರದಾನಗಳನ್ನ ಕೊಟ್ಟು ನಮ್ಮೆಲ್ಲರನ್ನ ತನ್ನ ಸಾನ್ನಿಧ್ಯದಲ್ಲಿ ಛತ್ರ ಛಾಯೆಯಲ್ಲಿ ಕೂರಿಸಿದ್ದಾರೆ. ಅಟೆನ್ಷನ್ ಎಲ್ಲಿ ಹೋಗ್ತಾ ಇದೆ ನಿಮ್ಮದು? ಬಾಬಾ ನೋಡ್ತಾ ಇದ್ದಾರೆ. जब बंधन मुक्त है तो मन के वश अर्थात व्यर्थ संकल्पों के वश नहीं होंगे. ಯಾವಾಗ ಬಂಧನ ಮುಕ್ತರಿದ್ದೀರಿ ಎಂದಾಗ ಮನಸ್ಸಿನ ವಶ ಅಂದರೆ ವ್ಯರ್ಥ ಸಂಕಲ್ಪಗಳ ವಶ ಕೂಡ ಆಗುವುದಿಲ್ಲ. ನೀವು ಯಾವಾಗ ಬಂಧನ ಮುಕ್ತರಾಗ್ತೀರಿ, ಈ ಒಂದು ವ್ಯರ್ಥ ಸಂಕಲ್ಪಗಳ ವಶ ಕೂಡ ಇರುವುದಿಲ್ಲ, ಮನಸ್ಸಿಗೂ ಕೂಡ ವಶವಾಗಿರಂಗಿಲ್ಲ. ಮನಸ್ಸು ನಿಮ್ಮನ್ನು ವಶ ಮಾಡಿ ಇಟ್ಕೊಂಡಿರಂಗಿಲ್ಲ ಅಂತ ಬಂಧನ ಮುಕ್ತರಿದ್ದಂಥವ್ರನ್ನ. ಹಾಗಾದರೆ ಮನಸ್ಸು ಬಂಧನ ಮುಕ್ತ ಆಗಿದೆ, ವ್ಯರ್ಥ ಸಂಕಲ್ಪಗಳು ಇಲ್ಲ, ಮತ್ತು ಎಲ್ಲಿ ತಿರುಗ್ತಾ ಇದ್ದೀರಿ? ಕಹಾ ಭಟಕ ರಹೆ ಹೋ? ಆತ್ಮ ಸೂಕ್ಷ್ಮ ವತನದಲ್ಲಿದ್ದು ಮನಸ್ಸು ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಿ? ಬನ್ನಿ ವಾಪಸ್ ಹೇಳುತ್ತಾ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ವಾಪಸ್ ವಿಡ್ರಾ.
ಆಮೆ ಹೇಗೆ ಹಾಗೆ ಒಳಗಡೆ ತಮ್ಮ ಇಂದ್ರಿಯಗಳನ್ನ ಒಳಗಡೆ ತಗೊಳ್ರಿ, ಅಂದರೆ ಅಂತರ್ಮುಖಿಯಾಗಿದ್ದೀವಿ. ಚಕ್ಷುಗಳಿಂದ ಎದುರುಗಡೆ ಅಪ್ಪಾಜಿಯನ್ನು ನೋಡ್ತಾ ಇದ್ದರು. ಅಪ್ಪಾಜಿ ಏನು ಹೇಳ್ತಾರೆ ಅಷ್ಟೇ ಕೇಳಬೇಕು, ಬೇರೆ ಯಾವ ಕಡೆ ಸಂಕಲ್ಪ ಬರಬಾರ್ದು. ಸಂಕಲ್ಪದ ಗತಿಯನ್ನು ಕಡಿಮೆ ಮಾಡಿರಿ, ಏಕ್ದಮ್ ಸಂಕಲ್ಪದ ಗತಿ ಸರಳವಾಗಿದೆಯಾ, ಟ್ರಾಫಿಕ್ ಕಂಟ್ರೋಲ್ ಆಗಿದೆಯಾ, ಸಂಕಲ್ಪಗಳ ಟ್ರಾಫಿಕ್ ಇನ್ನೂ ಕಂಟಿನ್ಯೂಸ್ ಆಗಿದೆಯಾ, ಇದ್ದೀರಾ ವಚನದಲ್ಲಿ ಎಲ್ಲರೂ ಇದ್ದೀರಾ, ಯಾವಾಗ ಬಂಧನ ಮುಕ್ತರಿದ್ದೀರಿ, ಇದು ಮನಸ್ಸಿಗೆ ವಶ ಅಂದರೆ ವ್ಯರ್ಥ ಸಂಕಲ್ಪಗಳ ವಶ ಇಲ್ಲಪ್ಪಾಜಿ ಬಾಬಾಗೆ ಹೇಳ್ತಾ ಇದ್ದೀರಿ, ನೋ ಅಪ್ಪಾಜಿ, ಮನಸ್ಸು ಎಲ್ಲೂ ಹರಡಕ್ಕೆ ಬಿಡಲ್ಲಪ್ಪಾಜಿ, ನೀನು ಇರುವಾಗ ಬೈತಿಯಲ್ಲಿ ನೀನು ಅವಾಗವಾಗ ಅಲರ್ಟ್ ಅಂತೀಯಲ್ಲ, ನೀನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಪ್ಪಾಜಿ ಹೇಳ್ತಾ ಇದ್ದೀರಿ, ಎಲ್ಲರೂ ಹೇಳ್ತಾ ಇದ್ದೀರಿ. ಸತ್ಯ ಹೃದಯ ಮಕ್ಕಳು ಏಕ್ದಮ್ ಹಂಬಲ್ ಅಲ್ವಾ, ಮುಗ್ಧ ಮಕ್ಕಳು, ಇಲ್ಲಪ್ಪಾಜಿ ಇಲ್ಲ ಬಾಬಾ ಎಲ್ಲೂ ಹೋಗಿಲ್ಲ, ಬಂಧನ ಎಲ್ಲೂ ಇಲ್ಲ, ಮನಸ್ಸಿಗೆ ನಾನು ಮನಸ್ಸನ್ನು ಬಂಧನದಲ್ಲಿ ಸೇರಿಸ್ಕೊಂಡಿಲ್ಲ, ಇಲ್ಲೇ ಇದ್ದೀನಿ ಅಪ್ಪಾಜಿ, ಇಲ್ಲೇ ಇದ್ದೀನಿ ಬಾಬಾ, ನಿನ್ನ ಹತ್ರನೇ ಇದ್ದೀನಿ ಬಾಬಾ, ಅಟೆನ್ಷನ್ ಏಕ್ದಮ್ ಅಟೆನ್ಷನ್, ನೋ ಟೆನ್ಷನ್. ಟೆನ್ಷನ್ ಇದ್ದರೆ ಅದ್ರ ಮುಂದೆ ಅಂತ ಇಟ್ಬಿಟ್ರೆ ಅಟೆನ್ಷನ್, ಅಲರ್ಟ್. ಓಕೆ, ಯಾವಾಗ ಅಪ್ಪಾಜಿ ಜೊತೆಗಿದ್ದಾಗೂ ಕೂಡ ಮನಸ್ಸು ಆ ಕಡೆ ಈ ಕಡೆ ಹರಿತಾ ಇದೆ ಅಂದರೆ ಮನಸ್ಸಿಗೆ ವಶ ಆಗಿದ್ದೀರಿ ನೀವು, ಇಲ್ವಲ್ಲ? ಅಪ್ಪಾಜಿ ಪ್ರೀತಿ, ಪ್ರಾಕ್ಟಿಕಲ್ ಪ್ರೀತಿಯನ್ನು ಹೊಂದಿರೋ ಮಕ್ಕಳು ಯಾವ ಹಲ್ಚಲಲ್ಲೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಲ್ಚಲಲ್ಲಿ ಹೋಗಿಲ್ಲ, ನೀವು ಯಾರು ಹೋಗಿಲ್ವಲ್ಲ? ಜೀ ಬಾಬಾ ಎಲ್ಲೂ ಹೋಗಿಲ್ಲ, ನಾವು ಪಕ್ಕ ಹೋಗಿಲ್ಲ ಅಪ್ಪಾಜಿ, ನಾವು ಪಕ್ಕ ಹೋಗಿಲ್ಲ. ಬಾಬಾ ನೋಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಈಗ, जब बंधन मुक्त है तो मन के वश अर्थात व्यर्थ संकल्पों के वश नहीं होंगे, व्यर्थ संकल्पों पर पूरा कंट्रोल होगा. ಬಂಧನ ಮುಕ್ತರಿದ್ರಿ ಅಂದರೆ ಮನಸ್ಸಿನ ವಶದಲ್ಲಿ ನೀವಿರುವುದಿಲ್ಲ, ವ್ಯರ್ಥ ಸಂಕಲ್ಪಗಳ ವಶದಲ್ಲಿ ನೀವಿರುವುದಿಲ್ಲ. ಮನಸ್ಸು ಕೂಡ ವ್ಯರ್ಥ ಸಂಕಲ್ಪಗಳ ವಶದಲ್ಲಿ ಇರುವುದಿಲ್ಲ, ವ್ಯರ್ಥ ಸಂಕಲ್ಪ ಮಾಡೋಕ್ಕೆ ಬಿಡುವುದಿಲ್ಲ ಅದು ಮನಸ್ಸು. ಯಾಕೆ? ಬಂಧನ ಮುಕ್ತ ಆಗಿದ್ದೀರಿ ನೀವು. ವ್ಯರ್ಥ ಸಂಕಲ್ಪಗಳ ಮೇಲೆ ಪೂರ್ತಿ ಕಂಟ್ರೋಲ್ ಆಗಿರ್ತದೆ. ಮನಸ್ಸು ಕಂಟ್ರೋಲಿಗೆ ಬಂದಿದೆ, ಕುದುರೆ ಕಂಟ್ರೋಲಿಗೆ ಬಂದಿದೆ, ಲಗಾಮಿದೆ. ವ್ಯರ್ಥ ಸಂಕಲ್ಪಗಳ ಕಂಟ್ರೋಲ್ ಇಲ್ಲ, ವ್ಯರ್ಥ ಸಂಕಲ್ಪಗಳ ಮೇಲೆ ಕಂಟ್ರೋಲ್ ಇದೆ. ಆ ಕಡೆ ಈ ಕಡೆ ನೋಡೋದು, ಆ ಕಡೆ ಈ ಕಡೆ ಮಾತನಾಡೋದು, ಅದನ್ನ ವಿಚಾರ ಮಾಡೋದು ಎಲ್ಲ ಇಲ್ಲ, ಕಂಟ್ರೋಲ್, ಕುದುರೆ ಕಂಟ್ರೋಲ್ ಆಗಿದೆ. ಅದಕ್ಕೆ ಏನು ಹಾಕಿದಿರಿ? ಲಗಾಮ್ ಹಾಕಿದಿರಿ. ಲಗಾಮ್ ಹಾಕಿ ಓನ್ಲಿ ಸ್ಟ್ರೇಟ್ ನೋಡಬೇಕು, ಎದುರುಗಡೆ ಅಪ್ಪಾಜಿನ ನೋಡಬೇಕು. ಶ್ರೀಮತದ ಲಗಾಮ್ ಸ್ಟ್ರಾಂಗ್ ಇದೆ. ಹಾಗಾಗಿ ವ್ಯರ್ಥ ಸಂಕಲ್ಪಗಳ ಮೇಲೆ ಪೂರ್ತಿ ಕಂಟ್ರೋಲ್ ಇದೆ. ವ್ಯರ್ಥ ಸಂಕಲ್ಪ ಅಂದರೆ ಆ ಕಡೆ ಸೌಂಡ್ ಬಂದರೆ ಆ ಕಡೆ ನೋಡೋದು, ಈ ಕಡೆ ಸೌಂಡ್ ಬಂದರೆ ಈ ಕಡೆ ನೋಡೋದು. ಓಕೆ, ಕಂಪ್ಲೀಟ್ ಕಂಟ್ರೋಲ್ ಇದೆ. ಹೇ ಮನ್ ಮಂತ್ರಿ, ಹೇ ಮನ್ ಗೋಡ, ಮನಸ್ಸು ಕುದುರೆ, ಸುಮ್ಮನೆ ಸ್ಟ್ರೇಟ್ ಆಗಿ ನೋಡು, ಅಪ್ಪಾಜಿನ ನೋಡು, ಅಪ್ಪಾಜಿ ಇದ್ದಾರೆ ಎದುರುಗಡೆ. ಪರಿಸ್ಥಿತಿಯೋಂಗೆ ವಶ ಬಿ ನಹಿ ಹೋಂಗೆ. ನಾವು ಬಂಧನ ಮುಕ್ತರಾಗಿದ್ರೆ ಅಂದರೆ ಪರಿಸ್ಥಿತಿಗಳಿಗೂ ವಶ ಆಗಿಲ್ಲ, ಮನಸ್ಸಿಗೂ ವಶ ಆಗಿಲ್ಲ, ವ್ಯರ್ಥ ಸಂಕಲ್ಪಗಳಿಗೂ ವಶ ಆಗಿಲ್ಲ. ವ್ಯರ್ಥ ಸಂಕಲ್ಪಗಳ ಮೇಲೆ ಪೂರ್ತಿ ಕಂಟ್ರೋಲ್ ಇದೆ. ಸ್ವೀಕಾರ ಮಾಡಿದ್ರಿ. परिस्थितियों के वश भी नहीं होंगे, परिस्थितियों का सामना करने की संपूर्ण शक्ति होगी. ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ ಸಂಪೂರ್ಣ ಶಕ್ತಿ ಇರ್ತದೆ. ಪರಿಸ್ಥಿತಿಗಳು ಏನೇ ಬಂದರೂ ಕಂಟ್ರೋಲ್ ಮಾಡಲಿಕ್ಕೆ ತಾಕತ್ತಿದೆ ನಿಮಗೆ, ಇದೆಯೋ ಇಲ್ಲೋ ಬಂಧನ ಮುಕ್ತ ಆತ್ಮಗಳೇ? ಬಾಬಾ ನೋಡ್ತಾ ಇದ್ದಾರೆ. ಜೀ ಬಾಬಾ ಭಲೇ ಈಗ ಸಣ್ಣ ಪುಟ್ಟ ಬರ್ತಿದೆ, ಆ ಕಡೆ ಈ ಕಡೆ ಅಟೆನ್ಷನ್ ಹೋಗ್ತಿದೆ, ಆ ಸೌಂಡ್ ಈ ಸೌಂಡ್ ಕೇಳಿಸ್ಕೊಳ್ತಾ ಇದ್ದೀನಿ, ಆದರೂ ಕೂಡ ನಿನ್ನ ಹತ್ರ ಇದ್ದೀನಿ ಅಪ್ಪಾಜಿ, ನಿನ್ನ ಹತ್ರನೇ ಇದ್ದೀನಿ. ನೀನು ದಿನಾ ಕಂಟ್ರೋಲ್ ಮಾಡಿ ನೀನು ಲೆವೆಲ್ ತಂದುಬಿಟ್ಟಿಯಲ್ಲ. ಅಪ್ಪಾಜಿ ನೀನು ಲೆವೆಲ್ ತಂದುಬಿಟ್ಟಿದೆಯಲ್ಲ, ಸಂಪನ್ನ ಮಾಡ್ತಿದೆಯಲ್ಲ ನೀನು. ಸಂಕಲ್ಪೋ ಪರ್ ಪೂರ ಕಂಟ್ರೋಲ್, ಪರಿಸ್ಥಿತಿಯೋಂಗೆ ವಶ ಬಿ ನಹಿ ಹೋಗಿ. ಯಾರೋ ಬಂಧನ ಮುಕ್ತ ಆತ್ಮಗಳ ಒಂದು ಗುರುತೇನೋ, ಪರಿಸ್ಥಿತಿಗಳ ವಶದಲ್ಲೂ ಕೂಡ ಹೋಗುವುದಿಲ್ಲ. ಏನಾದರೂ ಒಂದು ಪರಿಸ್ಥಿತಿ ಬಂತು, ಅದರಲ್ಲಿ ವಶವಾಗಿ ಊಟ ನೀರು ಎಲ್ಲ ಬಿಟ್ಬಿಡ್ತೀರಿ. ಅದೆಲ್ಲ ಇಲ್ಲಪ್ಪ, ಆ ಕಾಲ ಇತ್ತದು, ಆ ಕಾಲ ಹೋಯ್ತೀಗ. ಆ ಕಾಲ ಯಾವಾಗಿತ್ತು? ನಾನು ಇನ್ನೂ ಪಕ್ಕ ಬ್ರಾಹ್ಮಣ ಆಗಿರಲಿಲ್ಲ. ಆ ಕಾಲ ಹೋಯ್ತೀಗ, ಬ್ರಾಹ್ಮಣ ಆಗಿ ಕಂಪ್ಲೀಟ್ ಬ್ರಾಹ್ಮಣ್ಸ್ ಫರಿಸ್ತ ಆಗಿ ಕೂತ್ಕೊಂಡಿದ್ದೀನಿ ವತನದಲ್ಲಿ ನಾನು. ಓಕೆ, ವ್ಯರ್ಥ ಸಂಕಲ್ಪಗಳ ಮೇಲೆ ಪೂರ್ತಿ ಕಂಟ್ರೋಲ್, ಪರಿಸ್ಥಿತಿಗಳ ವಶದಲ್ಲಿ ಇಲ್ಲ. ಈಗ ಪರಿಸ್ಥಿತಿಯೋं का सामना करने की ಸಂಪೂರ್ಣ ಶಕ್ತಿ ಹೋಗಿ. ಯಾವಾಗ ಬಂಧನ ಮುಕ್ತರಾದಾಗ ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕಾಗಿ ಸಂಪೂರ್ಣ ಶಕ್ತಿ ನಿಮ್ಮಲ್ಲಿದೆ. ಜಿನೋನೆ ಹಾತ್ ಉಟಾಯ ವಹ ಏಸೆ ಹೇ, ಯಾರೆಲ್ಲ ಕೈ ಎತ್ತಿದ್ರಿ ಈ ಥರ ಇದ್ದೀರಾ, ಪರಿಸ್ಥಿತಿಗಳ ವಶದಲ್ಲಿಲ್ಲ. ಪರಿಸ್ಥಿತಿಗಳನ್ನು ಎದುರಿಸುವುದರ ಸಂಪೂರ್ಣ ಶಕ್ತಿ ನಿಮ್ಮಲ್ಲಿದೆ. ಮನಸ್ಸನ್ನು ವಶದಲ್ಲಿ ಅಂದರೆ ವ್ಯರ್ಥ ಸಂಕಲ್ಪಗಳ ವಶ
ಇಲ್ಲ ನೀವು ಆಗಿದ್ದೀರಾ ಎಲ್ಲರೂ ಕೈ ಎತ್ತಿದವರು. ತೋ ಇನ್ ಬಂಧನೋ ಮೇ ಬಿ ಅಭಿ ಬಂದೇ ಹುಯೇ ನಾ, ಹಾಗಾದರೆ ಈ ಬಂಧನಗಳಲ್ಲೂ ಕೂಡ ಇನ್ನೂ ಬಂಧಿಸಲ್ಪಟ್ಟಿದ್ದೀರಾ. ಜೋ ಬಂಧನ ಮುಕ್ತ ಹೋಗ, ಏನು ಹೇಳ್ತಿದ್ದಾರೆ ಬಾಬಾ, ಜೋ ಬಂಧನ ಮುಕ್ತ ಹೋಗ, ಯಾರು ಬಂಧನ ಮುಕ್ತ ಇದ್ದೀರಿ, ಉನ್ಕಿ ನಿಶಾನಿ ಕ್ಯಾ ಹೋಗಿ, ಅವರ ಒಂದು ಗುರುತು ಏನು, ಬಂಧನ ಮುಕ್ತರಿದ್ದಂಥವ್ರ ಗುರುತು ಏನು, ಸಂಕೇತ ಏನು, ಚಿಹ್ನೆಗಳೇನು. ಜೋ ಬಂಧನ ಮುಕ್ತ ಹೋಗ ವಹ ಸದೈವ್ ಯೋಗ ಯುಕ್ತ ಹೋಗ. ಅಂಡರ್ಲೈನ್, ಬಂಧನ ಮುಕ್ತರು ಯಾವಾಗಲೂ ಯೋಗಯುಕ್ತರಿರ್ತಾರೆ. ಯೋಗ 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 ಯೋಗ, ಹರ್ ಶ್ವಾಸ ಹರ್ ಸೆಕೆಂಡ್ ಯೋಗ 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 ಮಾಡ್ತಾ ಇರ್ತೀವ ನಿಜವಾಗ್ಲೂ. ಎಲ್ಲ ಯೋಗ ಅಂದರೆ ಕನೆಕ್ಷನ್ ಯಾರ ಜೊತೆ, ಅಪ್ಪಾಜಿ 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 ಅಪ್ಪಾಜಿ. ಯೋಗ ಇದೆಯಾ? ಪಕ್ಕ ನೋಡಿ ಬಾಬಾ ಏನು ಹೇಳಿದ್ರು, जो बंधन मुक्त होगा उनकी निशानी क्या होगी, जो बंधन मुक्त होगा वह सदैव योग युक्त होगा. बंधन मुक्त की निशानी है योग युक्त. ಮೊದಲನೇ ನಿಶಾನಿ ನೆನ್ಪಿಟ್ಕೊಡ್ರಿ, ಯಾರು ಬಂಧನ ಮುಕ್ತರಿರ್ತಾರೆ ಅವರ ಸಂಕೇತ ಯೋಗ ಯುಕ್ತರು. ಯಾವಾಗಲೂ ಯೋಗದಲ್ಲಿ ನಡೀತಾ, ತಿರುಗಾಡ್ತಾ, ಕೆಲಸ ಮಾಡ್ತಾ, ಮಾತನಾಡ್ತಾ ಅಪ್ಪಾಜಿ ಜೊತೆ ಕನೆಕ್ಷನ್ ಇರ್ತದೆ. ಗಾಡಿ ಓಡಿಸ್ತಾ ಅಪ್ಪಾಜಿ ಜೊತೆ ಕನೆಕ್ಷನ್ ಇರ್ತದೆ ಅವ್ರಿಗೆ. ಸಮಾನಗಳನ್ನ ಬರಿತಾ ಅಪ್ಪಾಜಿ ಜೊತೆ ಕನೆಕ್ಷನ್ ಇರ್ತಾರೆ ಅವರು. ಯಾರ ಜೊತೆ ಫೋನಲ್ಲಿ ಮಾತನಾಡುವಾಗೂ ಕೂಡ ಅಪ್ಪಾಜಿ ಜೊತೆ ಕನೆಕ್ಷನ್ ಇರ್ತಾರೆ ಅವರು. ಯೋಗ ಯುಕ್ತ ಯೋಗ ಯುಕ್ತ, ಬಂಧನ ಮುಕ್ತ, ಬಂಧನ ಮುಕ್ತ ಯೋಗ ಯುಕ್ತ, ಯಾವಾಗಲೂ ಯೋಗಯುಕ್ತ ಇರ್ತಾರೆ. ಬರ್ಕೊಡ್ರಿ, ಓಕೆ, ಬರ್ಕೊಂಡ್ರಿ. ಬಾಬಾ ಬುದ್ಧಿಯಲ್ಲಿ ಬರ್ಕೊಂಡ್ರಿ, ಕೇಳಿಸ್ಕೊಳ್ತಿದ್ದಾರೆ, ಬಾಬಾ ನೋಡ್ತಾ ಇದ್ದಾರೆ. ಯಾರು ಬಂಧನ ಮುಕ್ತರಿರ್ತಾರೆ ಸದೈವ ಯೋಗಯುಕ್ತರಿರ್ತಾರೆ. ಬಂಧನ ಮುಕ್ತಕ್ಕೆ ನಿಶಾನಿ ಯೋಗ ಯುಕ್ತ. ಬಂಧನ ಮುಕ್ತರ ಒಂದು ಗುರುತು, ಬಂಧನ ಮುಕ್ತರ ಒಂದು ಗುರುತು ಏನಾಗಿದೆ, ಯೋಗಯುಕ್ತ. ಯಾವಾಗಲೂ ಯೋಗಯುಕ್ತ, ಯಾವುದೇ ಬಂಧನದಲ್ಲಿ ಇರುವುದಿಲ್ಲ. और जो योगी होगा ऐसे योगी का मुख्य गुण कौन सा दिखाई देगा. ಯಾರು ಯೋಗಿ ಇರ್ತಾರೆ ಆ ಥರ ಯೋಗಿ, ಬಂಧನ ಮುಕ್ತ ಯೋಗಿ ಯಾರು ಇರ್ತಾರೆ, ಯೋಗಯುಕ್ತ ಯಾರು ಇರ್ತಾರೆ, ಅಂತಹ ಯೋಗಿಯ ಮುಖ್ಯ ಗುಣ ಯಾವುದು ಕಂಡು ಬರ್ತದೆ ಅಂದರೆ, ಜಾನ್ ಬೂझ करके बुद्धि को खेल कराते हैं. ಬೇಕಂತ ಬುದ್ಧಿಯನ್ನು ಆಟ ಆಡಿಸ್ತಾರೆ. ಆಟ ಆಡಿಸಿದ್ರಲ್ಲ ಬಾಬಾ ಇವಾಗ ವತನಕ್ಕೆ ಮೇಲೆ ಬಂದ್ವಿ, ಸೂಕ್ಷ್ಮವತನಕ್ಕೆ. ಅದು ಸೂಕ್ಷ್ಮವತನಕ್ಕೆ ಬರಬೇಕಾದ್ರೆ ಹೆಂಗೆ ಬಂದಿದ್ವಿ ನಾವು, ಶರೀರ ಮೆಲ್ಟ್ ಆಯಿತು, ಆತ್ಮಜ್ಯೋತಿ 5 ಫೂಟಲ್ಲಿ ಎತ್ತರ ಉಳಿತು, ಅದಕ್ಕೆ ಅಂಟುಕೊಂಡು ಶರೀರ, ಸ್ಥೂಲ ಶರೀರ ಹೇಗಿತ್ತು ಅದೇ ಶೇಪಲ್ಲಿ ಸೂಕ್ಷ್ಮ ಶರೀರ ಇತ್ತು. ಉಮಂಗ್ ಉತ್ಸಾಹದ ಪಂಕಗಳು ಬಂತು, ಹಾರ್ತ ಬಂದೆ, ನೀಲಿ ಗಗನವನ್ನು ಪಾರು ಮಾಡಿದೆ, ಸೂಕ್ಷ್ಮವತನದಲ್ಲಿ ಬಂದೆ. ಬಾಬಾ ನೋಡಿದ್ರೆ ಬಾಬಾ ಇಲ್ಲ, ಓನ್ಲಿ ಆಕಾಶವಾಣಿ ಕೇಳ್ತು, ಆಕಾಶವಾಣಿ ಕೇಳಿತ್ತು. ಅಪ್ಪಾಜಿ ನಾನು ಹುಡುಕು ಅಂದರು, ಹುಡುಕಕ್ಕೆ ಟ್ರೈ ಮಾಡಿದ್ವಿ, ಮತ್ತೆ ವಾಪಸ್ ಸಾಕಾರದಲ್ಲಿ ಬಂದ್ವಿ, ಸ್ಥೂಲ ಶರೀರದಲ್ಲಿ ಬಂದ್ವಿ. ಸ್ಥೂಲ ಶರೀರದಲ್ಲಿ ಮತ್ತೆ ಸ್ವಯಂವನ್ನು ನೋಡ್ತಾ ಆತ್ಮಿಕ ಸ್ಥಿತಿಯಲ್ಲಿ ಬಂದ್ವಿ. ಆತ್ಮಿಕ ಸ್ಥಿತಿಯಲ್ಲಿ ಬರ್ತಾ ಬರ್ತಾ ಮತ್ತೆ ಸೂಕ್ಷ್ಮ ಶರೀರಧಾರಿಯಾಗಿ ಡಬಲ್ ಲೈಟ್ ಫರಿಸ್ತಾ ಆಗಿ ಭೂಮಿಯ ಲಗಾವ್, ಸಂಬಂಧಗಳ ಲಗಾವ್, ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿ ದೇಹದ ಬಂಧನದಿಂದ ಮುಕ್ತರಾಗಿ ಬಂದ್ವಿ. ವಾಪಸ್ ಸೂಕ್ಷ್ಮವತನಕ್ಕೆ ಬಂದ್ವಿ. ಸೂಕ್ಷ್ಮವತನದಲ್ಲಿ ಅಪ್ಪಾಜಿ ಕಂಡ್ರು. ಅಪ್ಪಾಜಿ ಹೇಗೆ ಕಂಡ್ರು, ದಾದಿ ಕಂಡ್ರು. ದಾದಿ ಮೊದಲು ಪ್ರಕಾಶಮಣಿ ದಾದಿಗೆ ಶೇಕ್ ಹ್ಯಾಂಡ್ ಮಾಡಿದ್ವಿ. ಕೆಲವೊಬ್ಬರಿಗೆ ಏನಾಗ್ತಾ ಇತ್ತು, ಶಿವಶಕ್ತಿ ಎನ್ನುವಂತಹ ವಿಶೇಷವಾದ ಶಿವಶಕ್ತಿ ಎಂಬ ಸ್ವಮಾನನೇ ನೆನಪಿಗೆ ಬರ್ತಾ ಇರಲಿಲ್ಲ, ಆ ಸೀಟಲ್ಲಿ ಸೆಟ್ ಆಗ್ತಾ ಇರಲಿಲ್ಲ. ಅಂಥವರಿಗೆ ಗುಲ್ಜಾರ್ ದಾದಿ ದೃಷ್ಟಿ ಕೊಟ್ಟರು. ಪ್ರಕಾಶ್ಮಣಿ ದಾದಿ ಶೇಕ್ ಹ್ಯಾಂಡ್ ಮಾಡಿದ ತಕ್ಷಣ ಪ್ರಕಾಶದಲ್ಲಿ ಮುಳುಗಿದ್ವಿ. ಒಳಗಡೆ ಬಂದ್ವಿ. ಮಮ್ಮ ಬಂದರು, ಮಮ್ಮ ದೃಷ್ಟಿ ಕೊಟ್ಟರು. ದೃಷ್ಟಿ ಅಷ್ಟೇ ಕೊಡಲಿಲ್ಲ, ವಿಜಯಭವದ ತಿಲಕ ಕೊಟ್ಟರು. ವಿಜಯಭವದ ತಿಲಕ ಅಷ್ಟೇ ಅಲ್ಲ, ಸುಬಿರಸ ಕುಡಿಸಿದ್ರು. ಸುಬಿರಸ ಕುಡಿದ ಮೇಲೆ ಒಳಗಡೆ ಬಂದ್ವಿ. ಪ್ರಕಾಶತೆ 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 ಪ್ರಕಾಶತೆ. ಆ ಪ್ರಕಾಶತೆ ಹೇಗೆ ನೋಡ್ತಾ ಇದ್ವಿ ಅಂದರೆ, ಎತ್ತರದಲ್ಲಿ ಶಿವಬಾಬಾ ಜ್ಞಾನ ಸೂರ್ಯ ಸಾವಿರಾರು ಸೂರ್ಯನಿಗಿಂತಲೂ ತೇಜೋಮಯ ತೇಜಸ್ವಿ ಕಿರಣಗಳನ್ನು ಹರಡಿಸ್ತಾ ಇದ್ರು. ನಿಧಾನವಾಗಿ ಬ್ರಹ್ಮಬಾಬಾ ಕಂಡ್ರು. ಬ್ರಹ್ಮಬಾಬರ ಸೂಕ್ಷ್ಮ ಶರೀರದಲ್ಲಿ ಶಿವಬಾಬಾ ಎಂಟ್ರಿ ಆಗೋದನ್ನು ನೋಡಿದ್ವಿ. ಬಾಪ್ ದಾದಾರವರ ಛತ್ರಛಾಯೆಯಲ್ಲಿ ಕುಳಿತುಕೊಂಡ್ವಿ. ಆಮೇಲೆ ಸುತ್ತಲೂ ಎಲ್ಲ ದಾದಿಯರು ಕುತ್ಕೊಂಡ್ರು. ಬಾಪ್ ದಾದಾ ಶುರು ಮಾಡಿಕೊಂಡ್ರು. ಬಂಧನ ಮುಕ್ತ ಆತ್ಮ ಅಂದರೆ ಹೇಗೆ, ಬಂಧನ ಮುಕ್ತ ಆತ್ಮಗಳ ಒಂದು ಚಿಹ್ನೆಗಳೇನು, ಗುರುತುಗಳೇನು ಅಂದರು. ಆಮೇಲೆ ಯೋಗಯುಕ್ತ ಸ್ಥಿತಿ ಯಾರಿಗಿರ್ತದೆ ಅವರು ಬಂಧನ ಮುಕ್ತರಿರ್ತಾರೆ. ಸದೈವ ಎಲ್ಲ ಪರಿಸ್ಥಿತಿಗಳಿಂದ ಪರೇ ಇರ್ತಾರೆ. ಪರಿಸ್ಥಿತಿಗಳನ್ನು ಎದುರಿಸುವಂತಹ ಸಂಪೂರ್ಣ ಶಕ್ತಿ ಅವರಲ್ಲಿ ಇರ್ತದೆ.
ಯಾರೆಲ್ಲ ಕೈ ಎತ್ತಿದ್ರಿ ಅವ್ರನ್ನೆಲ್ಲ ಕೈ ಎತ್ತಿದವ್ರನ್ನೂ ಕೂಡ ನೋಡಿದರು. ಈ ಎಲ್ಲ ಬಂಧನಗಳಿಂದ ಇವಾಗ ನೀವು ಆಗಿದ್ದೀರಾ ಅಂತ ಕೇಳಿದರು. ಬಂಧನ ಮುಕ್ತ ಯಾರಾಗಿರ್ತಾರೆ, ಅವ್ರ ಗುರುತು ಏನಂದರು? ಬಂಧನ ಮುಕ್ತ ಅವರೇ ಆಗಿರ್ತಾರೆ, ಸದೈವ ಯೋಗಯುಕ್ತರಾಗಿರ್ತಾರೆ. ಬಂಧನ ಮುಕ್ತದ ಒಂದು ಇನ್ನಷ್ಟು ಗುರುತುಗಳನ್ನ ಹೇಳ್ತಾ ಹೋದರು. ಯೋಗಯುಕ್ತ ಅಷ್ಟೇ ಅಲ್ಲ, ಯಾರು ಯೋಗಿ ಆಗಿರ್ತಾರೆ ಆ ಥರ ಯೋಗಿ ಮುಖ್ಯ ಗುಣ ಯಾವುದು ಇರ್ತದೆ, ಯಾವುದು ಕಂಡು ಬರ್ತದೆ ಅಂತ ಹೇಳಿದಾಗ ಜಾಣಬೂಜಿಕರ್ ಬೇಕಂತ ಬುದ್ಧಿಯನ್ನು ಆಟ ಆಡಿಸ್ತಾರೆ ಅವರು. ಬುದ್ಧಿ ಆಟ ಆಡಿಸಿದ್ವೋ ಇಲ್ಲೋ ಎಲ್ಲರೂ? ಬುದ್ಧಿಗೆ ಆಟ ಆಡಿಸಿದ್ರೋ ಇಲ್ಲೋ ಎಲ್ಲರೂ? ಯಾಕೆ ಆಟ ಆಡಿಸ್ತೀವಿ ಹೇಳ್ರಿ ನೋಡೋಣ. ಬಾಬಾ ಬುದ್ಧಿ ಯಾಕೆ ಆಟ ಆಡಿಸಿದ್ರು ಹೇಳ್ರಿ? ಪ್ರತಿನಿತ್ಯ ಏನಾದರೂ ಒಂದು ಆಟ ಆಡಿಸ್ತಾರೆ. ಬಾಬಾ ಇಲ್ಲ ಅಲ್ಲಿ, ಬಾಬಾ ನೀವು ನಿಜವಾದ ಮಕ್ಕಳಾದರೆ ಬಿಂದುಗಳಾಗಿ ಬನ್ನಿರಿ ಪರಮಧಾಮಕ್ಕೆ ಅಂತಾರೆ, ಆಟ ಆಡಿಸ್ತಿರ್ತಾರೆ ಬಾಬಾ. ಯಾಕೆ ಬಾಬಾ ಬುದ್ಧಿ ಆಟ ಆಡಿಸ್ತಾರೆ? ಯಾಕೆ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ? ಬಾಬಾ ನೋಡ್ತಾ ಇದ್ದಾರೆ ಒತ್ತಡದಲ್ಲಿ. ಬುದ್ಧಿ ಆಟ ಯಾಕೆ ಆಡಬೇಕು? 100% ಕರೆಕ್ಟ್ ವನಿತಾ ಅಕ್ಕವರು. ಸೆಳೆತ ಅಪ್ಪಾಜಿ ಹತ್ರನೇ ಇರಲಿ ಅಂತ. ಆ ಕಡೆ ಈ ಕಡೆ ಮನಸ್ಸು ಕುದುರೆ ಅಲ್ವಾ, ಓಡ್ತದದು. ಲಗಾಮಿಲ್ಲದ ಕುದುರೆ ಓಡ್ತಾ ಇರ್ತದೆ, ಹಲ್ಚಲ್ ಹೋಗ್ತಾ ಇರ್ತದೆ. ಹಲ್ಚಲ್ ಇರಬಾರ್ದು. ವೆರಿ ಗುಡ್. ಬುದ್ಧಿ ಆ ಕಡೆ ಈ ಕಡೆ ಹೋಗಬಾರ್ದು. ವಂಡರ್ಫುಲ್ ಅಲ್ವಾ? ಸೆಳೆಯಲು, ಗಮನ ಸೆಳೆಯಲು ಅಪ್ಪಾಜಿ ಬಾಬನ ಹತ್ರ ಕುತ್ಕೊಳ್ಳಿಕ್ಕೆ. ಬೇರೆ ಎಲ್ಲೂ ಹೋಗಬಾರ್ದು ನನ್ನ ಮಕ್ಕಳು. ಲೌಕಿಕ ಜೀವನದಲ್ಲೂ ಕೂಡ ಏನು ಮಾಡ್ತಾರೆ? ಪ್ರಿಯತಮ ಇದ್ದಾಗ ಪ್ರಿಯತಮೆ ಮಾತನಾಡ್ತಾ ಇಲ್ಲ, ಪ್ರಿಯತಮ ಒಬ್ಬರೇ ಮಾತಾಡ್ತಾ ಇದ್ದಾರೆ, ಅವ್ರಿಗೇನಾಗುತ್ತೆ? ಅಟೆನ್ಷನ್ ಸೆಳಿಬೇಕಲ್ಲ, ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇರ್ತಾರೆ. ಹಾಗೆ ಪರಮಾತ್ಮ ಇಲ್ಲಿ ತನ್ನ ಪ್ರಿಯತಮೆಯರ ಅಟೆನ್ಷನ್ ಎಲ್ಲೂ ಹೋಗಬಾರ್ದು. ಆಟ ಆಡಿಸ್ಬಿಡ್ತಾರೆ, ಬುದ್ಧಿಗೆ ಆಟ ಕೊಡಿಸ್ತಾರೆ, ಕೊಟ್ಟು ಕೂರಿಸ್ತಾರೆ. ಕೆಲವೊಬ್ಬರಿಗೆ ಈ ಥರ ಏಕಾಗ್ರತೆ, ಈ ಥರ ಆಟ 100% ಹಿಡಿಸುತ್ತೆ. ಕೆಲವೊಬ್ಬರಿಗೆ ಹಿಡಿಸುವುದಿಲ್ಲ. ಹಿಡಿಸ್ತಾ ಇಲ್ಲ ಅಂದರೆ ಮಾಯೆ ವಶವಾಗಿದೆ ಆತ್ಮ. ಯಾರಿಗೆ ಹಿಡಿಸ್ತಾ ಇದೆ ಅಂದರೆ ಸತ್ಯ ಹೃದಯದ ಪ್ರೀತಿ ಇದೆ ಪ್ರಿಯತಮನ ಜೊತೆಗೆ, ಅಂಥವ್ರಿಗೆ ಆಟ ಹಿಡಿಸುತ್ತೆ. ಸೊ ಆಟ ಹಿಡಿಸ್ತಾ ಎಲ್ರಿಗೂ ಬಾಬಾ ಬುದ್ಧಿ ಕಾ ಖೇಲ್ ಕರಾತೆ ಹೇ, ಜಾನಬೂಜ್ಕರ್ ಬುದ್ಧಿ ಕಾ ಖೇಲ್ ಕರಾತೆ ಬಾಬಾ. ಒಳ್ಳೇದಲ್ವಾ? ಬಾಬಾ ಬುದ್ಧಿ ಆಟ ಆಡಿಸ್ತಾರೆ. ಏಕಾಗ್ರತೆ ಬರಲಿ, ಸೆಳೆತ ಬರಲಿ, ಅಟೆನ್ಷನ್ ಇರಲಿ, ಲವ್ವಲಿನ ಆಗಲಿ ನನ್ನ ಮಕ್ಕಳು. तो ऐसे योगी का मुख्य गुण व लक्षण क्या होगा? ಈ ಥರ ಒಂದು ಯೋಗಿಯ ಮುಖ್ಯ ಗುಣ ಮತ್ತು ಲಕ್ಷಣ ಏನಿರ್ತದೆ? ಜಿತನಾ ಯೋಗಿ ಉತ್ತನಾ ಸರ್ವಕಾ ಸಹಯೋಗಿ. ಅಂಡರ್ಲೈನ್. ಎಲ್ರಿಗೂ ಸಹಯೋಗಿ ಇದೀವ ಚೆಕ್ ಮಾಡಿಕೊಡ್ರಿ. ಇಲ್ಲೇ ನಾವು ಎಷ್ಟು ಯೋಗಿ ಇದೀವಿ ಅಂತ ಗೊತ್ತಾಗ್ಬಿಡ್ತದೆ. ಸಹಯೋಗಿ ಇದೀವ ನಾವು, ಒಬ್ರಿಗೊಬ್ರು ಸಹಯೋಗಿ ಇದೀವ ಚೆಕ್ ಮಾಡಿಕೊಡ್ರಿ. ಒಬ್ರಿಗೊಬ್ರು ಸಹಯೋಗಿ ಅಷ್ಟೇ ಅಲ್ಲ, ಪರಮಾತ್ಮ ಪರಿವಾರ, ಪರಮಾತ್ಮನಿಗೆ ಸ್ವಯಂಗೂ ಕೂಡ ಸಹಯೋಗಿ ಆಗಿರ್ಬೇಕಲ್ವಾ? ಹಾಗಾದರೆ ನೀವು ಯೋಗಿಗಳು. ಯಾರೆಲ್ಲ ಕೈ ಎತ್ತಿದರೆ ಯೋಗಿಗಳು ಪಕ್ಕ ಇವರು. ಜಿತನಾ ಯೋಗಿ ಉತ್ತನಾ ಸರ್ವಕ ಸಹಯೋಗಿ. ಅವರು ಸರ್ವಕ್ಕೆ ಸಹಯೋಗಕ ಅಧಿಕಾರಿ ಸ್ವತಃ ಹಿ ಬನ್ ಜಾತಾ ಹೇ. ಏನು ಹೇಳಿದರು? ಎಷ್ಟೆಷ್ಟು ಯೋಗಿ ಅಷ್ಟೇ ಸರ್ವರಿಗೂ ಕೂಡ ಸಹಯೋಗಿ ಹಾಗೂ ಸರ್ವರ ಸಹಯೋಗದ ಅಧಿಕಾರಿ ಸ್ವತಃ ಆಗಿಬಿಡ್ತೀರಿ. ಯೋಗಿ ಅರ್ಥಾತ್ ಸಹಯೋಗಿ. ಅಂಡರ್ಲೈನ್. ಯೋಗಿ ಅಂದರೆ ಸಹಯೋಗಿ. ಫಿನಿಶ್ಡ್. ಬಾಬಾ ನೋಡಿ ಇಲ್ಲಿ ಎಲ್ಲ ದರ್ಪಣ ಕೊಟ್ಟು ನಿಮ್ಮ ಮುಖ ನೀವು ನೋಡ್ಕೊಂಬಿಡ್ರಿ, ಎಷ್ಟರ ಮಟ್ಟಿಗೆ ನೀವು ಸಹಯೋಗಿ ಇದ್ದೀರಿ. सहयोग का अधिकारी स्वतः ही बन जाता है. योगी अर्थात सहयोगी. योगी अंदर सहयोगी. जो जितना योगी होगा उतना उसको सहयोग अवश्य ही प्राप्त होता है. ಯಾರು ಎಷ್ಟು ಯೋಗಿ ಇರ್ತಾರೆ ಅವರಿಗೆ ಆಟೋಮೆಟಿಕ್ ಆಗಿ ಸಹಯೋಗವು ಕೂಡ ಅವಶ್ಯವಾಗಿ ಪ್ರಾಪ್ತಿ ಆಗ್ತದೆ. ಯಾರಿಂದ? ಪರಮಾತ್ಮನಿಂದ. ಯಾರಿಂದ? ಪರಿವಾರದಿಂದ. ಯಾರಿಂದ? ಸ್ವಯಂನಿಂದ सहयोगी सिग्तದೆ. सहयोग अवश्यವಾಗಿ प्राप्त ಆಗ್ತದೆ. अगर सर्व से सहयोग प्राप्त करना चाहते हो तो योगी बनो ना. बाबा ನೋಡಿ, ಅಟೆನ್ಷನ್ ಪ್ಲೀಸ್. ಒಂದು ವೇಳೆ ಎಲ್ಲರಿಂದ ಸಹಯೋಗ ಪ್ರಾಪ್ತಿ ಮಾಡ್ಕೋಬೇಕಾ? ಸಹಯೋಗ ಬೇಕಾ ನಿಮಗೆ? ಎಲ್ಲರದ್ದು ಸಹಯೋಗ ಬೇಕು ಅಂದರೆ ಯೋಗಿ ಆಗ್ರಲ್ವಾ? ಯೋಗಿ ಆಗ್ರಿ. ಯೋಗಿ ಕೋ ಸಹಯೋಗ ಕ್ಯೂ ಪ್ರಾಪ್ತ ಹೋತಾ ಹೇ? ಯೋಗಿಯರಿಗೆ ಸಹಯೋಗ ಹೇಗೆ ಏಕೆ ಪ್ರಾಪ್ತಿ ಆಗ್ತದೆ? ಕ್ಯೂಂಕಿ ಬೀಜ ಸೇ ಯೋಗ ಲಗಾತೆ ಹೋನಾ. ಬೀಜ ಅಂದರೆ ಯಾರು? ಬೀಜ ಅಂದರೆ ಏನು? ಅಡಿಕೆ ಬೀಜನ? ಬೀಜ ಅಂದರೆ ಏನು? ಗೋವಿನ ಬೀಜನ? ಬೀಜ ಅಂದರೆ ಏನು? ಮ್ಯಾಂಗೋ ಬೀಜನ? ಬೀಜ ಅಂದರೆ ಜೋಳದ ಬೀಜನ? ಯಾವ ಬೀಜ? ಬೀಜ ಜೊತೆ ಯೋಗ ಇದೆ ಅಂತ. बीज से योग लगाते हो. बीज यारो? अप्पाजी, शिव बाबा, ತಂದೆ.
ಬೀಜ ಅಂದರೆ ಶಿವಬಾಬಾ. ಯಾರ ಜೊತೆ ಯೋಗ, ಯಾರ ಜೊತೆ ಕನೆಕ್ಷನ್? ಶಿವಬಾಬರವ್ರ ಜೊತೆ ನಿಮ್ಮ कनेक्शन ತೊಡಗಿಸ್ತೀರಿ. बीज से कनेक्शन अथवा स्नेह होने के कारण स्नेह का रिटर्न संयोग प्राप्त हो जाता है ऑटोमेटिकली. ಬಾಬಾ ನೋಡಿ, ಬೀಜದೊಂದಿಗೆ ನಿಮ್ಮ ಕನೆಕ್ಷನ್, ಬೀಜದೊಂದಿಗೆ ನಿಮ್ಮ ಕನೆಕ್ಷನ್, ಬೀಜದೊಂದಿಗೆ ಕನೆಕ್ಷನ್ ಅಥವಾ ಸ್ನೇಹ ಇರುವ ಕಾರಣ, ಅಪ್ಪ ಜೊತೆ ಸ್ನೇಹ ಇದ್ದವರೇ ಬೀಜಕ್ಕೆ, ಬೀಜ ಅಂದರೆ ಶಿವಬಾಬನ ಜೊತೆ ಕನೆಕ್ಷನಲ್ಲಿ ಬರಲಿಕ್ಕೆ ಸಾಧ್ಯ. ಬೀಜದೊಂದಿಗೆ ಸ್ನೇಹ ಇರುವ ಕಾರಣ ಸ್ನೇಹದ ರಿಟರ್ನ್ ಆಗಿ ನಿಮಗೆ ಸಿಗೋದು ಸಂಯೋಗ, ಸಂಯೋಗ ಪ್ರಾಪ್ತಿ ಆಗ್ಬಿಡ್ತದೆ ಅಂತಾರೆ ಬಾಬ್ರವರು. तो बीज से योग लगाने वाला, बीज को स्नेह का पानी देने वाला सर्वात्माओं द्वारा संयोग रूपी फल प्राप्त कर लेता है. ಏನು ಹೇಳಿದ್ರು ಬಾಬಾ? ಹಾಗಾದರೆ ಬೀಜದೊಂದಿಗೆ ಯೋಗವನ್ನು ಅಂಟಿಸಿಕೊಳ್ಳುವಂಥವ್ರು, ಯೋಗವನ್ನು ತೊಡಗಿಸುವಂಥವರು, ಬೀಜದ ಜೊತೆಗೆ ಬೀಜಕ್ಕೆ ಸ್ನೇಹದ ಒಂದು ನೀರನ್ನು ಕೊಡುವಂಥವರು ಸರ್ವ ಆತ್ಮಗಳ ಮುಖಾಂತರ ಸಂಯೋಗ ರೂಪಿ ಫಲಪ್ರಾಪ್ತಿ ಮಾಡಿಕೊಳ್ತಾರೆ. ಜೈಸೆ ಸಾಧಾರಣ ವೃಕ್ಷ ಸೆ ಫಲ ಕಿ ಪ್ರಾಪ್ತಿ ಕೆ ಲಿಯೆ ಕ್ಯಾ ಕಿಯಾ ಜಾತಾ ಹೈ ನಾ. ಹೇಗೆ ಸಾಧಾರಣ ಒಂದು ವೃಕ್ಷ ಇದೆ, ವೃಕ್ಷದಿಂದ ಫಲದ ಒಂದು ಪ್ರಾಪ್ತಿಗೋಸ್ಕರ ಏನೆಲ್ಲ ಮಾಡಲಾಗ್ತದೆ. ಆ ಒಂದು ನಿಮ್ಮ ಮನೆಯಲ್ಲಿ ಮರ ಬೆಳೆಸಿದ್ರಿ, ಮ್ಯಾಂಗೋ, ಮಾವಿನ ಹಣ್ಣು, ಹಲಸಿನ ಹಣ್ಣು, ಚಿಕ್ಕು ಹಣ್ಣು, ಯಾವುದು ಪಪ್ಪಾಯ, ಅದನ್ನು ನೀವು ಆ ವೃಕ್ಷದಿಂದ ನೀವು ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಏನೆಲ್ಲ ಮಾಡ್ತೀರಿ? ನೀವು ಬಿಟ್ಬಿಡ್ತೀರಾ? ಹತ್ತಿದೆ ಬಿಡು, ಅದು ಹತ್ಕೊಳ್ಳೋದು ತಾನೇ ಬೆಳೀತದೆ, ತಾನೇ ಹಣ್ಣು ಕೊಡ್ತದೆ, ಅದು ಬಿಟ್ಬಿಡ್ತೀರೇನು? जैसे साधारण वृक्ष से फल की प्राप्ति के लिए क्या किया जाता है, वैसे ही जो योगी है उसको एक एक से योग लगाने की आवश्यकता नहीं होती, एक एक से संयोग प्राप्त करने की आशा नहीं रहती. ಹೇಗೆ ಸಾಧಾರಣ ವೃಕ್ಷದಿಂದ ಫಲದ ಒಂದು ಪ್ರಾಪ್ತಿಗೋಸ್ಕರ ಏನು ಮಾಡಲಾಗ್ತದೆ, ಹಾಗೆಯೇ ಯಾರು ಯೋಗಿ ಇದ್ದಾರೆ ಅವರಿಗೂ ಕೂಡ ಒಬ್ಬೊಬ್ಬರಿಂದ ಯೋಗವನ್ನು ಹಚ್ಚಿಸುವುದ ಅವಶ್ಯಕತೆ ಬೀಳುವುದಿಲ್ಲ. ಒಬ್ಬರಿಗೊಬ್ಬರು ಯೋಗಿ ಆಗಿದ್ದೀರ ಅಂದ್ಕೊಡ್ರಿ, ಯೋಗವನ್ನು ಅಂಟಿಸ್ಕೊಳ್ಳುವಂಥ ಅವಶ್ಯಕತೆ ಬೀಳುವುದಿಲ್ಲ. ಇನ್ನೊಂದು, ಒಬ್ಬರು ಇನ್ನೊಬ್ಬರಿಂದ ಸಂಯೋಗ ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವಂಥ ಆಶೆ ಇರುವುದಿಲ್ಲ ಅವರಿಗೆ, ಇವರಿಂದ ಸಂಯೋಗ ಸಿಗಲಿ ಅಂತ. ಯಾಕೆ? लेकिन एक बीज से योग अर्थात कनेक्शन होने के कारण सर्व आत्माएं अर्थात पूरे वृक्ष के साथ कनेक्शन हो ही जाता है. अंडरलाइन ಮಾಡ್ಕೊಡ್ರಿ. ಯಾರಿಗೆ ಅರ್ಥ ಆಯಿತು? ಯಾರಿಗೆ ಅರ್ಥ ಆಯಿತು? ಬಾಬಾ ಏನು ಹೇಳಿದ್ರು ಇಲ್ಲಿ? ಏನು ಹೇಳಿದರು ಬಾಬಾ? ಏನು ಹೇಳಿದರು ಪಾಪ? ಬುದ್ಧಿಯ ಲೈನ್ ಕ್ಲಿಯರ್ ಯಾರಿಗಿದೆ? ಬಾಬಾ ಏನು ಹೇಳಿದರು ನೋಡಿ, ಎಕ್ಸ್ಪ್ಲೇನ್ ಮಾಡಬೇಕೀಗ. ಒಂದು ಬೀಜ, ಜೋಟ್, ಸಂಪರ್ಕ ಎಂದರೆ ಇಡೀ ಮರ, ಬೇರಿನಿಂದ ಇಡೀ ವೃಕ್ಷಕ್ಕೆ. ತಂದೆ ಜೊತೆ ಯೋಗವಿದ್ದಾಗ ಬೇರೆಯವರ ಜೊತೆ ಸಂಯೋಗ ಪಡುವ ಆಸೆ ಇರುವುದಿಲ್ಲ. ಅರ್ಥ ಆಯ್ತು ಹಾಗಾದ್ರೆ ಎಲ್ರಿಗೂ? ಎಲ್ರಿಗೂ ಅರ್ಥ ಆಯ್ತಾ? ಬೀಜದೊಂದಿಗೆ ವೃಕ್ಷ. ಒಂದು ಮರ ಇದೆ, ಮರದಲ್ಲಿ ರೆಂಬೆ ಕೊಂಬೆಗಳು ಕನೆಕ್ಷನ್ ಇದ್ದರೆ ಹೋಲ್ ವೃಕ್ಷಕ್ಕೆ ಶಕ್ತಿ ಸಪ್ಲೈ ಆಗುತ್ತೆ. ಕನೆಕ್ಷನ್ ಬೀಜದ ಜೊತೆಗೆ, ಒಂದು ಬೀಜ ಜೊತೆ ಕನೆಕ್ಷನ್ ಇದ್ದರೆ ಹೋಲ್ ವೃಕ್ಷಕ್ಕೆ. ವೆರಿ ಗುಡ್. ಇಡೀ ವೃಕ್ಷದ ಸಂಬಂಧ.
ಸಪ್ರೇಟಾಗಿ ಒಂದೊಂದು ರೆಂಬೆಗಳಿಗೆ ಹೋಗಿ ನೀವು ಸಹಯೋಗ ಕೊಡು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಮಾನವ ವೃಕ್ಷದ ಬೀಜ ಶಿವಬಾಬಾ ಆದಾಗ ಓನ್ಲಿ ಬೀಜ ಶಿವಬಾಬರವ್ರ ಜೊತೆ ಕನೆಕ್ಷನ್ ಆಗಿಬಿಟ್ರೆ ಆ ಬೀಜಕ್ಕೆ ಅಂಟಿಕೊಂಡಿದ್ದೀವಿ ಎಲ್ಲ ನಾವು ಮನುಷ್ಯರು, ಆತ್ಮಗಳು. ಆ ಬೀಜ ಜೊತೆಗೆ ಡೈರೆಕ್ಟ್ ಕನೆಕ್ಷನ್ ಇತ್ತು ಅಂದರೆ ಮಿಕ್ಕಿರೋ ಆತ್ಮಗಳು ಆ ಬೀಜಕ್ಕೆ ಕನೆಕ್ಟೆಡ್ ಇರುವಂತಹ ಆತ್ಮಗಳ ಹತ್ರ ಸಂಯೋಗದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓನ್ಲಿ ಶಿವಬಾಬರವರ ಜೊತೆ ಕನೆಕ್ಷನ್ ಅಂದರೆ ಬೀಜ ಬಿಂದು ಬಾಬರವರ ಜೊತೆ ಇಟ್ಕೊಂಡಿದ್ದಾದರೆ ಆ ಬೀಜದಿಂದ ಮನುಷ್ಯ ವೃಕ್ಷ ಕ್ರಿಯೇಟ್ ಆಗಿದೆ ಅಲ್ವಾ. ಆ ಮನುಷ್ಯ ವೃಕ್ಷದ ಒಂದು ಬೀಜ ಯಾರು ಶಿವಬಾಬರವರ ಜೊತೆ ಕನೆಕ್ಷನನ್ನು ಹೊಂದಿದಾಗ ವೃಕ್ಷದಲ್ಲಿರುವ ಪ್ರತಿಯೊಂದು ಆತ್ಮಗಳ ಸಹಯೋಗ ಆಟೋಮೆಟಿಕ್ ಸಿಗ್ತದೆ. ಇದು ಪ್ರಾಕ್ಟಿಕಲ್ ನೀವು ಮಾಡಿ ನೋಡಿ. ಓನ್ಲಿ ಶಿವಬಾಬರ ಜೊತೆ ಕನೆಕ್ಷನನ್ನು ಹೊಂದಿ ನೋಡಿ, ಎಲ್ಲರೂ ಸಹಯೋಗ ಕೊಡ್ತಾರೆ ನಿಮಗೆ, ಪ್ರಾಕ್ಟಿಕಲ್ ಸಹಯೋಗ ಸಿಗ್ತದೆ. एक बीज से योग अर्थात कनेक्शन होने के कारण सर्व आत्माएं अर्थात पूरे वृक्ष के साथ कनेक्शन हो ही जाता है. अंडरलाइन. ಏನು ಹೇಳಿದ್ರು ಪಾಪ, ಒಂದು ಬೀಜದೊಂದಿಗೆ ಯೋಗ ಅಂದರೆ ಕನೆಕ್ಷನ್ ಇರುವ ಕಾರಣ ಸರ್ವ ಆತ್ಮಗಳು ಅಂದರೆ ಪೂರ್ತಿ ವೃಕ್ಷದ ಜೊತೆಗೆ ಕನೆಕ್ಷನ್ ಆಗೇ ಬಿಡ್ತದೆ. ನಿಮ್ಮದು ಬೀಜ ಜೊತೆ ಕನೆಕ್ಟ್ ಆದರೆ ಎಲ್ಲ ವೃಕ್ಷದಲ್ಲಿರುವ ಆತ್ಮಗಳಿಗೂ ಕೂಡ ಕನೆಕ್ಷನ್. ಶಿವಬಾಬನಿಂದ ಶಕ್ತಿ ಬರ್ತಿದ್ದಿಲ್ಲ ಅವ್ರಿಗೆ. ಬಾಬನ ಕನೆಕ್ಟ್ ಆಯಿತು ಅಂದರೆ ಅವರೆಲ್ಲರ ಜೊತೆ ಕನೆಕ್ಟ್ ಆದಂಗೆ ಸಹಯೋಗ ಸಿಕ್ತು ನಿಮಗೆ. ಕನೆಕ್ಷನ್ ಕಾ ಅಟೆನ್ಷನ್ ರಖೋ ಬಚ್ಚೆ. कनेक्शन बाबन ಜೊತೆ ಇಟ್ಕೊಳ್ಳುವಂಥ ಅಟೆನ್ಷನ್ ಇಟ್ಕೊಳ್ರಿ ಮಕ್ಕಳೇ. तो सहयोगी बनने के लिए पहले अपने आप से पूछो कि कितना और कैसा योगी बना हूँ. ನೋಡಿರಿ ಪಾಪ ಏನು ಸಹಯೋಗಿ ಆಗುವುದಕ್ಕಾಗಿ ಮೊದಲು ನಿಮ್ಮಷ್ಟಕ್ಕೆ ನೀವು ನಿಮ್ಮಲ್ಲಿ ಕೇಳಿಕೊಡ್ರಿ, ನಾನು ಎಷ್ಟು ಹೇಗೆ ಯೋಗಿಯಾಗಿದ್ದೇನೆ. ಸಹಯೋಗಿ ಆಗುವುದಕ್ಕಾಗಿ ಮೊದಲು ತಾವು ತಮ್ಮಲ್ಲಿ ಕೇಳಿಕೊಳ್ರಿ, ಎಷ್ಟು ಹಾಗೂ ಹೇಗೆ ಯೋಗಿಯಾಗಿದ್ದೇನೆ ನಾನು. ಅಗರ್ ಸಂಪೂರ್ಣ ಯೋಗಿ ನಹಿ ತೋ ಸಂಪೂರ್ಣ ಸಹಯೋಗಿ ನಹಿ ಬನ್ ಸಕ್ತೆ. ಸಂಪೂರ್ಣ ಯೋಗಿ ಆಗಿಲ್ಲ, ಅಪ್ಪಾಜಿ ಬೀಜ ಜೊತೆ ಕರೆಕ್ಟಾಗಿ ಕಂಪ್ಲೀಟ್ ಯೋಗವನ್ನು ಕನೆಕ್ಷನನ್ನು ಹೊಂದಿಲ್ಲ ಅಂದರೆ ಸಂಪೂರ್ಣ ಸಹಯೋಗಿ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಹಯೋಗ ಆಗಲಿಕ್ಕಾಗಲ್ಲ, ಬೇರೆಯವರ ಸಹಯೋಗನೂ ನಿಮಗೆ ಸಿಗುವುದಿಲ್ಲ. ಅಂಡರ್ಲೈನ್. ಸಹಯೋಗ ಮಾಡ್ತಾ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇದೆ ಇಲ್ಲಿ, ಸಹಯೋಗ ಸಿಗ್ತಾ ಇಲ್ಲ ಅಂದರೂ ಪ್ರಾಬ್ಲಮ್ ಇದೆ. ಬೀಜದ ಜೊತೆ ಕನೆಕ್ಷನ್ ಕರೆಕ್ಟ್ ಇಲ್ಲ ಅಂತ ಜ್ಞಾನದ ಒಂದು ಕನ್ನಡಿಯಲ್ಲಿ ಚೆಕ್ ಮಾಡಿಕೊಡ್ರಿ. ಬೀಜದ ಜೊತೆ ಕನೆಕ್ಷನ್ ಇದ್ದರೆ ಸಹಯೋಗನೂ ಚೆನ್ನಾಗಿ ಸಿಗ್ತದೆ. ನಮಗೆ ಸಹಯೋಗವು ಕೊಡೋರು ಚೆನ್ನಾಗಿ ಸಹಯೋಗ ಕೊಡ್ತಾರೆ, ನಾವು ಬಾಬರ್ಗೆ ಸಹಯೋಗ ಕರೆಕ್ಟಾಗಿ ಕೊಡ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ ಪಾಯಿಂಟು? संपूर्ण योगी नहीं तो संपूर्ण सहयोगी नहीं बन सकते. ना सहयोग मिल सकता, ना सहयोग दे सकते. ಅರ್ಥ ಆಯ್ತಾ? ಬುದ್ಧಿ ಲೈನ್ 100% ಕ್ಲಿಯರ್ ಇರುವ ಮುದ್ದಾದ ಫರಿಸ್ತೆಗಳೇ ಬಾಬಾ ನೋಡ್ತಾ ಇದ್ದಾರೆ ಲಾಸ್ಟ್ ಮಿನಿಟಲ್ಲಿ. ನಾವು ಸಹಯೋಗ ಕೊಡ್ತಾ ಇಲ್ಲ ಅಂದರೆ ಬಾಬನ ಜೊತೆಗೆ ಕನೆಕ್ಷನ್ ಟೂಟಾ ಹುವಾ ಹೇ. ಅಂಡರ್ಲೈನ್. ನಮಗೆ ಯಾರು ಸಹಯೋಗ ಕೊಡ್ತಾ ಇಲ್ಲ ಅಂದರೆ ನಮ್ಮದು ಕನೆಕ್ಷನ್ ಅಪ್ಪಾಜಿ ಬೀಜ ಜೊತೆ ಕನೆಕ್ಷನ್ ಕಡಿಮೆ ಇದೆ. ಅಂಡರ್ಲೈನ್ ಮಾಡ್ಕೊಂಡ್ವಾ? ಕ್ಲಿಯರ್ ಆಯಿತಾ? ಬಾಬಾ ಡಿಕ್ಲೇರ್ ಮಾಡಿದ್ರಲ್ವಾ? ಕ್ಲಿಯರ್ ಆಯ್ತು ಎಲ್ರಿಗೂ? ಹಾಗಾದರೆ ಸಹಯೋಗಿ ಆಗಬೇಕು, ಯೋಗಿ ಆಗಬೇಕು ನಾವು. ಯೋಗಿ ಆಗ್ಬೇಕು. ಹಾಗಾದರೆ ನಾವು ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಡ್ರಿ, ಎಷ್ಟು ನಾನು ಹೇಗೆ ಯೋಗಿ ಆಗಿದ್ದೇನೆ. ಒಂದು ವೇಳೆ ಸಂಪೂರ್ಣ ಯೋಗಿ ಇಲ್ಲ ಅಂದರೆ ಸಂಪೂರ್ಣ ಸಹಯೋಗಿನೂ ಇಲ್ಲ, ಸಹಯೋಗಿನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಬಾಬಾ ಹೆಂಗೆ ಹೇಳ್ತಾನೆ, ಯೋಗಿ ಇಲ್ಲ ಅಂದರೆ ಸಂಪೂರ್ಣ ಸಹಯೋಗವನ್ನು ಕೊಡುವುದಿಲ್ಲ. ನೀವು ಯೋಗ ಇದ್ದರೆ ಸಹಯೋಗ ಕೊಡ್ತೀರಿ ಬಾಬನ ಮನೆಗೆ, ಬಾಬನ ಸೇವೆಗೆ, ಮತ್ತು ಸಹಯೋಗನೂ ಸಿಗ್ತದೆ ನಿಮಗೆ. ನಾ ಸಹಯೋಗ ಮಿಲೇಗಾ ನಾ ಸಹಯೋಗಿ ಬನೆಂಗೆ ಜಬ್ ಕನೆಕ್ಷನ್ ಟೂಟಾ ಹುವಾ. ಕನೆಕ್ಷನ್ ಟೀಕ್ ನಹೀ ಹೈ. ಬೀಜದ ಜೊತೆಗೆ ಸರಿ ಇಲ್ಲ ನಿಮ್ಮ ಕನೆಕ್ಷನ್ ಅಂದಾಗ ಸಹಯೋಗನೂ ಸಿಗೋದಿಲ್ಲ, ಸಹಯೋಗ ನೀವು ಕೊಡುವುದಿಲ್ಲ. ಆಟೋಮೆಟಿಕ್ ನೀವು ಕೊಡೋದಿಲ್ಲ, ಇನ್ನಿತರ ಕೊಡೋರ್ಗೂ ಕೂಡ ಸಹಯೋಗ ಮಾಡೋಕ್ಕೆ ಬಿಡುವುದಿಲ್ಲ. ನೀವು ವಿಘ್ನ ಹಾಕ್ತೀರಿ. ಪ್ರಾಕ್ಟಿಕಲ್ಲಾಗಿ ಸಹಯೋಗ ಕೊಡ್ತಿದ್ದೀವಿ ಅಂದರೆ ಅಪ್ಪಾಜಿ ಜೊತೆ ಕನೆಕ್ಷನ್ ಅಚ್ಚಾ ಹೇ. ಸಹಯೋಗ ನಿಮಗೆ ಬೇರೆಯವರಿಂದ ಸಿಗ್ತಾ ಇದೆ, ಪರಿವಾರದಿಂದ ಸಿಗ್ತಾ ಇದೆ ಅಂದರೆ ಅಪ್ಪಾಜಿ ಜೊತೆ ಕನೆಕ್ಷನ್ ಸೂಪರ್ ಆಗಿದೆ. ಸ್ವೀಕಾರ ಇದೆಯಾ ಶೋಭಾಕ್ಕೋರೆ? ಅಟೆನ್ಷನ್ ಇದೆಯಾ ಎಲ್ರಿಗೂ? ಅಂಬಿಕಾ ಅಕ್ಕ ಅರ್ಥ ಆಯ್ತು ಎಲ್ರಿಗೂ?
ಅಪ್ಪಾಜಿ ಜೊತೆ ಕನೆಕ್ಷನ್ ಪಕ್ಕ ಬಿಡುವುದಿಲ್ಲ ಅವ್ರ ಅಪ್ಪಾಜಿ ನಮಗೆ. ನಮ್ಮನ್ನು ತಿದ್ದುತ್ತಾ ಇದ್ದಾರೆ, ಯಾರೂ ತಪ್ಪು ತಿಳ್ಕೊಬೇಡಿ, ಓಕೆನಾ? ಹಂಬಲಾಗಿ ಸ್ವೀಕಾರ ಮಾಡಿ. ಅಪ್ಪಾಜಿ ಏನು ಹೇಳ್ತಿದ್ದಾರೆ ನಮಗೆ? ನಮ್ಮನ್ನು ತಿದ್ದುತ್ತಾ ಇದ್ದಾರೆ. ನಾವು ಸಹಯೋಗ ಕೊಡ್ತಿಲ್ಲ ಅಂದರೆ ನಮ್ಮದು ಅಪ್ಪಾಜಿ ಜೊತೆ ಕನೆಕ್ಷನ್ ಇಲ್ಲ. ಸಹಯೋಗ ಯಾವಾಗ ಕೊಡ್ತೀವಿ? ಅಪ್ಪಾಜಿನ ಕರೆಕ್ಟಾಗಿ ನಿಶ್ಚಯದಿಂದ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಸಹಯೋಗ ಕೊಡ್ತೀವಿ ನಾವು. ಮತ್ತು ಬೇರೆಯವ್ರದ್ದು ಕೂಡ ಸಹಯೋಗ ಸಿಗ್ತದೆ. ಓಕೆ, ವಂಡರ್ಫುಲ್. ಸ್ವೀಕಾರ ಮಾಡ್ಕೋಬೇಕು, ಮಾಡ್ಕೊಳ್ಳೇಬೇಕು. ಪರಮೇಶ್ವರ ಹೇಳ್ತಾ ಇರೋದು, ಯಾರು ಮನುಷ್ಯರು ಹೇಳ್ತಾ ಇಲ್ಲ ಇಲ್ಲಿ. ಅಪ್ಪಾಜಿ ಹೇಳ್ತಾ ಇದ್ದಾರೆ, ಮನುಷ್ಯಾತ್ಮಂತೂ ಅಲ್ಲ, ಪರಮಾತ್ಮ ಹೇಳ್ತಾ ಇದ್ದಾರೆ. ಸ್ವೀಕಾರ ಮಾಡಿಕೊಳ್ಳೇಬೇಕು ನಾವು, ನೋ ಅದರ್ ಆಪ್ಷನ್ಸ್. ಹಾಗಾದರೆ ನಾವು ಇನ್ನು ಮುಂದೆ ಸಹಯೋಗಿನೂ ಆಗಲ್ಲ. ಸಹಯೋಗಿ ಆಗಿಲ್ಲ ಅಂದಾಗೆಲ್ಲ ಹೆಂಗೆ ಫೀಲ್ ಆಗಬೇಕು? ನನ್ನ ಯೋಗ ಚೆನ್ನಾಗಿಲ್ಲ ಅನ್ಕೋಬೇಕು. ಬೀಜ ಜೊತೆ ನನ್ನ ಯೋಗ ಚೆನ್ನಾಗಿಲ್ಲ, ಅದಕ್ಕೆ ನಾನು ಸಹಯೋಗಿ ಆಗ್ತಾನೇ ಇಲ್ಲ ಯಾರಿಗೂ. ಬಾಬನ ಮನೆಗೆ ಸಹಯೋಗಿ ಕೊಡ್ತಾನೇ ಇಲ್ಲ ನಾನು. ಓಕೆ, ಅಂಶ ಮಾತ್ರನೂ ಇಲ್ಲಿ ಬೇಜಾರು ಬೇಡ, ಹೃದಯ ವಿಧೀರ್ಣತೆ ಬೇಡ. ಅಪ್ಪಾಜಿ ತಿದ್ದುತ್ತಾ ಇದ್ದಾರೆ, ನಮ್ಮ ಅಪ್ಪವರು ತಿದ್ದುತ್ತಾ ಇದ್ದಾರೆ. ಮಕ್ಕಳೇ ನೀವು ಹಿಂಗಾಗ್ರಿ, ಅದಕ್ಕೆಲ್ಲ ಸೊಲ್ಯೂಷನ್ ಹುಡುಕಿ ಕೊಡ್ತಾರೆ ಬಾಬಾ. ಧಾರಣೆಯುಕ್ತ ಅವ್ಯಕ್ತವಾಣಿ, ಸಾಮಾನ್ಯ ಏನೂ ಅಲ್ಲ. ಅವ್ಯಕ್ತವಾಣಿ ಅಂದರೆ ಧಾರಣೆ ಮಾಡೋಕ್ಕೆ ಹಚ್ತಾರೆ ಪರಮಾತ್ಮ. ಪ್ರಾಕ್ಟಿಕಲ್ ಧಾರಣೆ, ಪ್ರಾಕ್ಟಿಕಲ್ ಜೀವನದಲ್ಲಿ ಹಂಗೆ ಕೇಳಿದ್ವಿ ಬಿಟ್ವಿ ಅಲ್ಲ, ಪ್ರಾಕ್ಟಿಕಲ್ ನಮ್ಮನ್ನು ಚೇಂಜಸ್ ಮಾಡಿಸ್ತಾರೆ ಅಪ್ಪವರು. ಓಕೆ, ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ ಮುದ್ದಾದ ಪರಿಸ್ಥಿತಿಗಳು. ಆ ಅಂಶ ಮಾತ್ರನೂ ಈಶ್ವರನ ಮೇಲೆ ಸಂಶಯ ಇಲ್ಲ, ಈಶ್ವರನ ಮಹಾವಾಕ್ಯದ ಮೇಲೂ ಸಂಶಯವಿಲ್ಲ, ಈಶ್ವರನ ಪರಿವಾರದ ಮೇಲೂ ಸಂಶಯ ಇಲ್ಲ. ಓಕೆ, न सहयोग मिल सकता है, कितनी भी कोई कोशिश करे, परंतु बीज से योग लगाने के सिवाय कोई पत्ते अर्थात किसी आत्मा से सहयोग प्राप्त हो जाए यह हो नहीं सकता. ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಅಪ್ಪಾಜಿ. ಅಂಡರ್ಲೈನ್, ಎಲ್ಲರೂ ಇದ್ದೀರಿ, ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಬಾಬಾ. ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು ವೇಳೆ ಬೀಜದೊಂದಿಗೆ ಯೋಗವನ್ನು ಇಲ್ಲದೆ, ಬೀಜ ಪರಮಾತ್ಮನ ಜೊತೆ ಯೋಗ ಇಲ್ಲದೆ ಯಾವುದೇ ಒಂದು ಆ ವೃಕ್ಷದ ಒಂದು ಎಲೆ ಯಾವುದೇ ಆತ್ಮದೊಂದಿಗೆ ಸಂಯೋಗ ಪ್ರಾಪ್ತಿ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸಂಯೋಗ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೋ ನಹೀ ಸಕ್ತಾ, ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬರವರು. इसलिए सर्व के सहयोगी बनने, वह सर्व का सहयोग लेने के लिए सहज पुरुषार्थ कौन सा है बच्चे? बीज रूप से कनेक्शन अर्थात योग. फिर एक एक से मेहनत कर प्राप्त करने की आशा समाप्त हो जाएगी, मेहनत से छूट जाएंगे. शॉर्टकट रास्ता यहाँ है. अगर सर्व का सहयोगी सदा योग युक्त होंगे तो बंधन मुक्त भी जरूर होंगे, क्योंकि जब सर्व शक्तियों का सहयोग, सर्व आत्माओं का सहयोग प्राप्त हो जाता है तो ऐसी शक्ति रूप आत्मा के लिए कोई बंधन काटना मुश्किल होगा क्या? बंधन मुक्त होने के लिए योग युक्त होना जरूरी है. ಸಮಯ ಬಾಬಾ ವಾಣಿಯಲ್ಲಿ ಮಗ್ನ ಮಾಡಿಬಿಡ್ತಾರೆ. ವಾಣಿಯಲ್ಲಿ ಮಗ್ನ ಆಗ್ಬಿಟ್ಟಿದ್ದೀವಲ್ವ ಎಲ್ಲರೂ. ಮತ್ತು ಪರಿವರ್ತನೆಯೂ ಆಗ್ತಾ ಹೋಗುತ್ತೆ ನೋಡಿ. ಬಾಬನ ಜೊತೆ ಕನೆಕ್ಷನ್ ಕರೆಕ್ಟ್ ಇತ್ತು ಅಂದರೆ ಪರಿವರ್ತನೆಯೂ ಆಟೋಮೆಟಿಕ್ ಆಗ್ತಾ. ಆ ಅಗ್ನಿ, ಬಾಬನ ಒಂದು ಶಕ್ತಿ ಕಿರಣಗಳ ಅಗ್ನಿ ನನ್ನ ಆತ್ಮದಲ್ಲಿ ಬಿದ್ದು ನನ್ನ ಆತ್ಮನ ಒಂದು ಕಲೆಗಳೇನಿದೆಯಲ್ವಾ, ಅದರ ಆ ಸಂಸ್ಕಾರಗಳ ಪರಿವರ್ತನೆ ಆಟೋಮೆಟಿಕ್ ಬಾಬನ ಯೋಗಾಗ್ನಿಯಲ್ಲಿ, ಜ್ಞಾನ ಅಮೃತದಲ್ಲಿ ಮುಳುಗಿ ಆತ್ಮ ಆಟೋಮೆಟಿಕ್ ಪರಿವರ್ತನೆಗೆ ತಾಕತ್ತನ್ನು ಹೊಂದುತ್ತದೆ. ಪರಿವರ್ತನೆ ಆಗ್ತಾ ಹೋಗುತ್ತೆ ನೋಡಬೇಕಾದ್ರೆ. ಹಿಂಗೆ ಕೇಳಿದ್ವಿ, ಹಿಂಗೆ ಬಿಟ್ಟು ಆಗಲ್ಲ. ಇನ್ಮೇಲೆ ಓನ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ, ಮುರಳಿ ಕಂಟಿನ್ಯೂ ಮಾಡಲಾಗ್ತದೆ. ಬಾಪ್ದಾದ ಎಲ್ಲ ಮಕ್ಕಳಿಗೆ ಈ ಹಾಲಲ್ಲಿ ಎಲ್ಲ ದಾದಿಯರು ಪ್ರತಿಯೊಂದು ದಾದಿಯರನ್ನು ಮುಂದಗಡೆ ಕರೆದು ಒಂದೊಂದು ಮಗುವಿಗೆ ವಿಶೇಷ ದೃಷ್ಟಿ ಕೊಡಿಸ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಬಾಬಾ ಒಂದೊಂದು ದಾದಿಯರನ್ನ ಮುಂದೆ ಕರೆಸಿ, ದಾದಿಯರು ಎಷ್ಟು ಸಹಯೋಗಿ ಇದ್ದರು, ಎಷ್ಟು ಯೋಗಯುಕ್ತರಿದ್ದರು, ಎಷ್ಟು ಬಂಧನ ಮುಕ್ತರಿದ್ದರು, ಇವರಿಂದ ದೃಷ್ಟಿಯನ್ನು ಪಡಿತಾ ಇದ್ದರು. ಒಂದೊಂದು ದಾದಿಯಿಂದ ದೃಷ್ಟಿ ತಗೊಳ್ತಾ ಒಬ್ಬೊಬ್ಬ ದಾದಿಯಿಂದ ವರದಾನದ ಕಾರ್ಡನ್ನು ಸ್ವೀಕರಿಸಿ, ಮಮ್ಮ ಕಡೆಯಿಂದ ವರದಾನ ಕಾರ್ಡ್, ವಿಜಯಗೌಡ ತಿಲಕ ಮರಳಿ,
ಬಾಪ್ ದಾದಾ ಪವರ್ಫುಲ್ ದೃಷ್ಟಿಯನ್ನು ಪಡಿತಾ ಇದ್ದಾವೆ. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ಕರೆದು ಟೋಲಿ ತಿನ್ನಿಸ್ತಾ ಇದ್ದಾರೆ. ಎಲ್ಲ ಕಾಲಕಂಟಕ ದೂರವಾಗಿದೆ ಮಗು. ಸ್ವಲ್ಪನೂ ಹೃದಯ ವಿಧೀರ್ಣತೆ ಬರಬಾರ್ದು ಮಗು. ಪರಿವರ್ತನೆ ಮಾಡಲಿಕ್ಕೆ ನಾನು ನಿಂತಿದ್ದೀನಿ, ನೀನು ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ನಿನ್ನ ಬುದ್ಧಿರೂಪಿ ಕೈ ನನ್ನ ಜೊತೆಗೆ ಸ್ಟ್ರಾಂಗ್ ಆಗಿರಬೇಕು. ಪ್ರತಿಯೊಂದು ಮಗುವಿಗೆ ಇದೇ ಹೇಳ್ತಾ ಇದ್ದಾರೆ ಪಾಪ. ಬುದ್ಧಿರೂಪಿ ಕೈ ಬಿಡಬೇಡ ಮಗು. ನಿನ್ನ ಬುದ್ಧಿರೂಪಿ ಕೈ ಸ್ಟ್ರಾಂಗ್ ಮಜಬೂತ್ ಇತ್ತು ಅಂದರೆ ನಿನ್ನ ತಿದ್ದುವುದು ನನ್ನ ಕೆಲಸ, ಆಸ್ತಿಗೆ ಅರ್ಹನನ್ನಾಗಿ ಮಾಡುವುದು ನನ್ನ ಕೆಲಸ, ನನ್ನ ಜವಾಬ್ದಾರಿ ಮಗು ಅಂತಿದ್ದಾರೆ ಪಾಪ. ಟೋಲಿ ತಿನ್ನಿಸ್ತಾ ಕಾಲಕಂಟಕಗಳೆಲ್ಲ ದೂರವಾಗಿದೆ ಮಗು ಅಂತಿದ್ದಾರೆ. ಕಾಲಕಂಟಕಗಳೆಲ್ಲ ದೂರವಾಗಿದೆ ಮಗು ಅಂತಿದ್ದಾರೆ. ಪವರ್ಫುಲ್ ದೃಷ್ಟಿಯನ್ನು ಪಡೆಯುತ್ತಾ ಸೂಕ್ಷ್ಮವತನದಿಂದ ಪರಮಾತ್ಮನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಶಿವಶಕ್ತಿಯಾಗಿದ್ದೇನೆ. ನಾನಾತ್ಮ ಶಿವಶಕ್ತಿಯಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಿಗಳಿಗೆ ಗುಡ್ ಈವ್ನಿಂಗ್, ನಮಸ್ತೆ. ಈ ಮುರಳಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ನಾವು ಎಷ್ಟು ಸಂಸ್ಕಾರ ಪರಿವರ್ತನೆ ಮಾಡಿಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಪ್ರಾಕ್ಟಿಕಲ್ ಪರಿವರ್ತನೆ, ತೇಜ್ ಗತಿಯಲ್ಲಿ ಪ್ರಾಕ್ಟಿಕಲ್ ಪರಿವರ್ತನೆ ಬರಬೇಕು. ಓಂ ಶಾಂತಿ, ಓಂ ಶಾಂತಿ.